Hello dear subscribers, welcome back to my YouTube channel Arun Kumar's ಲೆಕ್ಕ. Dear students, FM ಗೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಮತ್ತು ಅದರ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಕೇಳ್ತಾರೆ ಅಂತ ಕೂಡ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ FM ಗೆ ಸಂಬಂಧಪಟ್ಟಿರತಕ್ಕಂತೆ 10 ಅಂಕದ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಏನೆಲ್ಲ ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ದಾವಣಗೆರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ FM ಗೆ ಸಂಬಂಧಪಟ್ಟಂತೆ 10 ಅಂಕದ FM ಗೆ ಸಂಬಂಧಪಟ್ಟಿರತಕ್ಕಂಥ ಯಾವ ಪ್ರಾಬ್ಲಮ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಮೇಲೆ 4 ಪ್ರಕಾರದ ಪ್ರಾಬ್ಲಮ್ಸ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಅದರಲ್ಲೇ 3 ಕೇಳ್ತಾರೆ. 5 ಪ್ರಶ್ನೆ 10 ಅಂಕದ 5 ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ 3 ಪ್ರಶ್ನೆಗಳಲ್ಲಿ ಇವುಗಳಲ್ಲೇ ಯಾವುದಾದ್ರೂ 3ಅನ್ನು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಒಂದಕ್ಕೆ 10 ಅಂಕ ಇರ್ತದೆ, 2 ಥಿಯರಿ ಇರ್ತದೆ. ಸೊ ಈಗ ಬರೋಣ. ಹಾಗಾದರೆ 10 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ಕಲಿಬೇಕಾಗುತ್ತೆ. ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಅ ಪ್ರಾಬ್ಲಮ್ ಆನ್ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ವಿಲ್ ಬಿ ಆಸ್ಕ್ಡ್. 10 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ಒಂದು ವೇಳೆ ಇಲ್ಲಿ ಕೇಳಿಲ್ಲ ಅಂದರೆ 15 ಮಾರ್ಕ್ಸಿಗಾದರೂ ಕೇಳ್ತಾರೆ. 10 ಮಾರ್ಕ್ಸಿಗೆ ಇಲ್ಲಿ ಕೇಳಿಲ್ಲ ಅಂದರೆ ಇವು 3 ಕೇಳ್ತಾರೆ, ಅದು ಒಂದು 15 ಮಾರ್ಕ್ಸಿಗೆ ಕೇಳ್ತಾರೆ. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಭಾಳ ಇಂಪಾರ್ಟೆಂಟ್. ಎರಡನೇದಾಗಿ ಆವರೇಜ್ ರೇಟ್ ಆಫ್ ರಿಟರ್ನ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್, ಅರ್ನಿಂಗ್ ಪರ್ ಶೇರ್, ಇವು ಕೂಡ ಭಾಳ ಇಂಪಾರ್ಟೆಂಟು. 10 ಅಂಕದಲ್ಲಿ ಆವರೇಜ್ ರೇಟ್ ಆಫ್ ರಿಟರ್ನು ಅಥವಾ ಇಂಟರ್ನಲ್ ರೇಟ್ ಆಫ್ ರಿಟರ್ನು ಮತ್ತು NPV, PBP. ಸೊ ಇವಿಷ್ಟರಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದಾದ್ರೂ 3ಅನ್ನು ಕಂಡುಹಿಡಲಿಕ್ಕೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ IRR, ERR, NPV ಅಥವಾ IRR, PBP ಆ ರೀತಿ ಕೇಳ್ತಾರೆ. ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ 10 ಅಂಕದ್ದು. ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ವಾಲ್ಟರ್ಸ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ನೀವು ಸೊಲ್ಯೂಷನ್ನ ಕಂಡುಹಿಡಿಯೋದು ಹೇಗೆ ಅಂತೇಳಿ ಈ ಮತ್ತೊಂದು ವಾಟರ್ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಇನ್ನೊಂದು ಲೆವರೇಜಸ್. 5 ಅಂಕಕ್ಕೆ ಸಂಬಂಧಪಟ್ಟಂತೆ ಲೆವರೇಜನ್ನು ನಮಗೆ ಹೇಳಿದ್ದೀನಿ. 5 ಅಂಕಕ್ಕೆ ಕೇಳಿದಾಗ ಫೈನಾನ್ಷಿಯಲ್ ಲೆವರೇಜ್ ಮಾತ್ರ ಕೇಳ್ಬೋದು, ಇಲ್ಲ ಆಪರೇಟಿಂಗ್ ಲೆವರೇಜ್ ಮಾತ್ರ ಕೇಳ್ಬೋದು. ಇಲ್ಲ ಫೈನಾನ್ಷಿಯಲ್ ಲೆವರೇಜು, ಆಪರೇಟಿಂಗ್ ಲೆವರೇಜಸ್ ಎಷ್ಟು ಅಂತೇಳ್ಬಿಟ್ಟು ಆನ್ಸರ್ ಅವರೇ ಕೊಟ್ಬಿಟ್ಟು, ಅಂದರೆ ಒಂದು ರೇಷಿಯೋ ಅವರೇ ಕೊಟ್ಬಿಟ್ಟು ಆ ಬೇಸ್ ಮೇಲೆ ನಿಮಗೆ ಕಂಬೈನ್ಡ್ ಲೆವರೇಜ್ ಕಂಡುಹಿಡಿರಿ ಅಂತ ಕೇಳ್ಬೋದು. ಅದು ಹೇಳಿದ್ದೀನಿ. 10 ಅಂಕದಲ್ಲೂ ಕೇಳ್ತಾರೆ, ನಾನು ಹೇಳ್ತೀನಿ. 10 ಅಂಕದಲ್ಲಿ ಕೇಳಿದಾಗ ಆಪರೇಟಿಂಗ್ ಲೆವರೇಜು, ಫೈನಾನ್ಷಿಯಲ್ ಲೆವರೇಜು ಮತ್ತು ಕಂಬೈನ್ಡ್ ಲೆವರೇಜ್ ಅಷ್ಟನ್ನು ಕೂಡ ಕಂಡುಹಿಡಬೇಕು. ಅದರಲ್ಲಿ ಫೈನಾನ್ಷಿಯಲ್ ಲೆವರೇಜ್ ಅಂದರೆ EBIT ಡಿವೈಡೆಡ್ ಬೈ EBT ಅಂತ ಹೇಳಿತ್ತು. ಅದರ EBIT ಡಿವೈಡೆಡ್ ಬೈ EBT ಫೈನಾನ್ಷಿಯಲ್ ಲೆವರೇಜ್. ಆಪರೇಟಿಂಗ್ ಲೆವರೇಜ್ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ ಹೇಳಿದೆ. ಕಂಬೈನ್ಡ್ ಲೆವರೇಜ್ ಅಂದರೆ ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್ ಎರಡು ಕೂಡ ಈ ರೀತಿಯಾಗಿ ಆಗ್ತದೆ. ಓಕೆ, ಈಗ 1 by 1 ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ವಾಟ್ ಕೈಂಡ್ ಆಫ್ ದ ಕ್ವಶನ್ಸ್ ವುಡ್ ಬಿ ರೈಸ್ಡ್, ವಾಟ್ ಕೈಂಡ್ ಆಫ್ ದ ಪ್ರಾಬ್ಲಮ್ಸ್ ವುಡ್ ಬಿ ರೈಸ್ಡ್ ಆನ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತೇಳಿ ಈಗ 1 by 1 ನೋಡ್ತಾ ಹೋಗೋಣ. ಫಸ್ಟು ನಾವು ಪ್ರೊಫಾರ್ಮಾ ಯಾವ ರೀತಿಯಾಗಿರ್ತದೆ ವರ್ಕಿಂಗ್ ಕ್ಯಾಪಿಟಲ್ಗೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಎಸ್ಟಿಮೇಷನ್ ಮಾಡಲಿಕ್ಕೆ ನಮಗೆ ಈ ಪ್ರೊಫಾರ್ಮಾ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲನ್ನು ಕಂಡುಹಿಡಿದು ಹೇಗೆ ಅಂತ ಗೊತ್ತಿರಬೇಕು. ನಿಮಗೆ ಜನರಲಾಗಿ ಗೊತ್ತಿದೆ, PUC ಎಲ್ಲ ಸ್ಟಡಿ ಮಾಡಿದ್ದೀರಾ. ಏನಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಯಾವಾಗಲೂ ಕೂಡ ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನಾಗಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಟೋಟಲನ್ನು ಕರೆಂಟ್ ಲಯಬಿಲಿಟೀಸಲ್ಲಿ ಮೈನಸ್ ಮಾಡಿದಾಗ ಏನು ಡಿಫ್ರೆನ್ಸ್ ಬರುತ್ತೋ ಅದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? Working capital is the difference between current assets and current liabilities. Current assets minus current liabilities. Current assets ಅಲ್ಲಿ current liabilities ಅನ್ನು ಮೈನಸ್ ಮಾಡಿದಾಗ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಬಟ್ ನಮಗೆ ಗೊತ್ತಿರಬೇಕು ಕರೆಂಟ್ ಅಸೆಟ್ಸ್ ಅಂದರೆ ಯಾವ್ಯಾವುದು, ಕರೆಂಟ್ ಲಯಬಿಲಿಟೀಸ್ ಅಂದರೆ ಯಾವ್ಯಾವುದು ಅಂತ ಗೊತ್ತಿರಬೇಕು ಅಲ್ವಾ. ಈಗ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ನೋಡಿ, ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಅವೆರಡೂ ಕೂಡ ಕರೆಂಟ್ ಅಸೆಟ್ಸು. ನಂತರ ಸ್ಟಾಕು ಕೂಡ ಕರೆಂಟ್ ಅಸೆಟ್ಸ್ ಆಯಿತು. ನೆಕ್ಸ್ಟು ಡೆಟಾರ್ಸು ಕೂಡ ಕರೆಂಟ್ ಅಸೆಟ್ಸ್ ಆಯಿತು. ಆಮೇಲೆ ಬಿಲ್ ರಿಸೀವಬಲ್ಲು ಅಥವಾ ಟ್ರೇಡ್ ರಿಸೀವಬಲ್. ಬಿಲ್ ರಿಸೀವಬಲ್ ಅಂದರೂ ಒಂದೇ, ಟ್ರೇಡ್ ರಿಸೀವಬಲ್ ಅಂದರೂ ಕೂಡ ಒಂದೇ, ಅಕೌಂಟ್ ರಿಸೀವಬಲ್ಸ್ ಅಂದರೂ ಕೂಡ ಒಂದೇ. ಇವೆಲ್ಲ ಕರೆಂಟ್ ಅಸೆಟ್ಸ್ಗೆ ಬರ್ತದೆ. ಮತ್ತೊಂದು ಮರೆಯಿಲ್ದಂಗೆ ನೆನ್ಪಿಟ್ಕೊಳ್ಳಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಕೂಡ ನಾವು ಕರೆಂಟ್ ಅಸೆಟ್ಸ್ ಅಂತಲೇ ಟ್ರೀಟ್ ಮಾಡ್ತೀವಿ. ಅಂದರೆ ಮುಂದಿನ ತಿಂಗಳು ಯಾವುದೋ ಒಂದು ರೆಂಟ್ ಪೇ ಮಾಡಬೇಕಾಗಿತ್ತು, ಅಲ್ಲಿ ತನಕ ನಮಗೆ ವೇಟ್ ಮಾಡೋಕ್ಕಾಗಲ್ಲ, ಇವಾಗಲೇ ತೊಗೊಂಬಿಡಿ ಅಂತ ಪ್ರೀಪೇಯ್ಡ್
ಮುಂದೆ ಕಟ್ಟಬೇಕಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಮೊದಲೇ ಕೊಟ್ಟರೆ ಪ್ರೀಪೇಡ್ ಎಕ್ಸ್ಪೆನ್ಸು, ಇವೆಲ್ಲ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಎಲ್ಲ ಇವನ್ನ ಕರೆಂಟ್ ಅಸೆಟ್ಸ್ ಅಂತ ಕರೀತಾರೆ ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು, ಸ್ಟಾಕು, ಡೆಟಾರ್ಸು, ಬಿಲ್ಡ್ ರಿಸೀವಬಲ್ಸು ಅಥವಾ ಟ್ರೇಡ್ ರಿಸೀವಬಲ್ಸು ಅಥವಾ ಅಕೌಂಟ್ ರಿಸೀವಬಲ್ಸು. ಇವೆಲ್ಲವೂ ಕೂಡ ನಾವು ಏನಂತ ಕರಿತೀವಿ? ಡೆಟಾರ್ಸ್ ಅಂತೇಳ್ಬಿಟ್ಟು, ಸರಿ, ಅದು ಕರೆಂಟ್ ಅಸೆಟ್ಸ್ ಅಂತ ಕರೀತಾ ಇದ್ದೀವಿ. ಮತ್ತು ಇದಕ್ಕೆ ಆಪೋಸಿಟ್ ಆಗಿ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಅಂತಂದರೆ ಕೊಡಬೇಕಾಗಿರ್ತಕ್ಕಂಥವು. ಕರೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಏನು ಬರ್ತದೆ? ಬ್ಯಾಂಕ್ ಓ ಡಿ ಆಗಿರ್ಬೋದು. ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಬ್ಯಾಂಕ್ ಓ ಡಿ ಆಗಿರ್ಬೋದು, ಅಥವಾ ಕ್ರೆಡಿಟರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಬಿಲ್ಸ್ ಪೇಯಬಲ್ಲು ಅಥವಾ ಟ್ರೇಡ್ ಪೇಯಬಲ್ಲು ಅಥವಾ ಅಕೌಂಟ್ ಪೇಯಬಲ್ ಅಂತ ಹೇಳ್ತೀವಿ. ಅವೆಲ್ಲವನ್ನು ಕೂಡ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತಾ ಇದ್ದೀವಿ. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಎಲ್ಲ ಕರೆಂಟ್ ಅಸೆಟ್ಸನ್ನು ಟೋಟಲ್ ಮಾಡ್ಕೊಳ್ಳಿ, ಆ ವ್ಯಾಲ್ಯೂವನ್ನು ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಮಾಡ್ಕೊಳ್ಳಿ, ಆ ವ್ಯಾಲ್ಯೂವನ್ನು ಅಂದರೆ ಈಗ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ವ್ಯಾಲ್ಯೂ ಎಂಬಂತವೋ ಅದನ್ನು ಕರೆಂಟ್ ಅಸೆಟ್ಸಲ್ಲಿ ಮೈನಸ್ ಮಾಡೋಣ. ಡಿಫ್ರೆನ್ಸ್ ಏನು ಸಿಗುತ್ತೋ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರೀತಾ ಇದ್ದೀವಿ. ಬಟ್ ಈ ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್, ಇದನ್ನು ಚೆನ್ನಾಗಿ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಬರೋಣ. ಇಲ್ಲಿ ಪ್ಯಾಟ್ರನಲ್ಲಿ ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಎಸ್ಟಿಮೇಷನ್ ಆಫ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಟು ನೋ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ವಾಟ್ ಈಸ್ ದ ಫಸ್ಟ್ ಥಿಂಗ್ ವಿ ನೀಡ್ ಟು ನೋ? ದ ಫಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಡೂ ಈಸ್ ವಿ ನೀಡ್ ಟು ಗ್ಯಾದರ್ ಆಲ್ ದ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಟೋಟಲನ್ನು ಕಂಡುಹಿಡ್ಕೊಳ್ಬೇಕು. ಅದಕ್ಕೆ ಹೆಡ್ಡಿಂಗು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಬರೀರಿ, ಡೆಟಾಸ್ ಬರೀರಿ, ಕ್ಯಾಶು, ಬ್ಯಾಂಕು, ಬಿಲ್ ರಿಸೀವಬಲ್, ಯಾವುದು ಕೊಟ್ಟಿರ್ತಾರೆ ಅದನ್ನು. ನಾನಿಲ್ಲಿ ಯಾವುದು ಸಾಮಾನ್ಯ ಕೊಡ್ತಾರೆ ಅವನು ಮಾತ್ರ ಎಲ್ಲ ಕರೆಂಟ್ ಅಸೆಟ್ಸನ್ನು ಬರೋದಿಲ್ಲ. ಓಕೆನಾ? ಸ್ಟಾಕ್ ಕೊಡ್ಬೋದು, ಆ ಸ್ಟಾಕಲ್ಲಿ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು, ವರ್ಕ್ ಇನ್ ಪ್ರೋಗ್ರೆಸ್ಸು, ಫಿನಿಶ್ಡ್ ಗೂಡ್ಸ್ ಅಂತ ಸಪ್ರೇಟ್ ಕೊಟ್ಟರೆ ಸಪ್ರೇಟಾಗೆ ಬರೀರಿ ನೀವು. ಮತ್ತು ಡೆಟಾರ್ಸ್ ಕೊಟ್ಟಿರ್ತಾರೆ, ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕನ್ನು ಕೊಟ್ಟಿರ್ತಾರೆ, ಕೊಟ್ಟಿದ್ದರೆ ಬರೀರಿ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದರೆ ಬರೀರಿ. ಬಿಲ್ ರಿಸೀವಬಲ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಬರೀರಿ. ಅಲ್ಲಿ ಯಾವುದು ಕೊಟ್ಟಿದ್ರೆ ಅದನ್ನು ಬರೆದು ಟೋಟಲ್ ಮಾಡ್ಕೊಳ್ಳಿ. ಒಂದು ಈ ವ್ಯಾಲ್ಯೂನಲ್ಲಿ ಕರೆಂಟ್ ಲಯಬಿಲಿಟೀಸ್ ನೋಡಿ ಲೆಸ್ ಅಂತ ಹೇಳಿದ್ದಾರೆ. ಲೆಸ್ ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವುದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಕ್ರೆಡಿಟಾರ್ಸ್ ಕೊಟ್ಟಿರ್ತಾರೆ, ಅಥವಾ ಔಟ್ಸ್ಟ್ಯಾಂಡಿಂಗ್ ಇವೆಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಬಿಲ್ಸ್ ಪೇಯಬಲ್ಲು ಕೂಡ ಬಂದಿರ್ಬೋದು, ಬ್ಯಾಂಕ್ ಓ ಡಿ ಕೂಡ ಬಂದಿರ್ಬೋದು. ಸೊ ಎಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ಬರ್ಕೊಳ್ಳಿ. ಇದರ ಟೋಟಲನ್ನು ಬರೀರಿ. ಸೊ ಕರೆಂಟ್ ಅಸೆಟ್ಸ್ ಟೋಟಲಲ್ಲಿ ಕರೆಂಟ್ ಲಯಬಿಲಿಟೀಸ್ ಟೋಟಲನ್ನು ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತಾ ಇದ್ದೀವಿ. ಆ ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಕಂಟಿಂಜೆನ್ಸೀಸಿಗೆ ಒಂದು ಸ್ವಲ್ಪ 5% 10% ಎತ್ತಿಡ್ರಿ ಅಂತ ಅಂದ್ಬಿಟ್ಟು ಪ್ರಾಬ್ಲಮಲ್ಲಿ ಹೇಳಿದರೆ ಆ್ಯಡ್ ಒಂದು 10%. ಓಕೆ, ಆ್ಯಡ್ 10% ಕಂಟಿಂಜೆನ್ಸೀಸನ್ನು ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಕೊನೆಗೇನು ಬರ್ತದೆ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಹೌದಲ್ವಾ? ಸೊ ಈ ಒಂದು ಪ್ರೊಫಾರ್ಮ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದಾಗ ವರ್ಕಿಂಗ್ ಕ್ಯಾಪಿಟಲ್. ಕಾಂಟಿಂಜೆನ್ಸೀಸ್ ಏನಾದರೂ ಕೇಳಿದರೆ ಅದನ್ನು ಆ್ಯಡ್ ಮಾಡಿ. ಓಕೆ, ಸೊ ಈಗ ಒಂದು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಇದೇ ಬೇಸ್ ಮೇಲೆ ಈಗ ಒಂದು ಪ್ರಾಬ್ಲಮ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಅಲ್ಲಿ ಏನು ಕೊಟ್ಟಿದ್ದಾರೆ? ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಅ ಟ್ರೇಡಿಂಗ್ ಕನ್ಸರ್ನ್. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು, ಅಲ್ವಾ? ಎಸ್, ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಮೊದಲೇ ಪಾಯಿಂಟ್ ಏನು ಹೇಳಿದರೆ? ಪ್ರಾಜೆಕ್ಟೆಡ್ ಆ್ಯನ್ಯುವಲ್ ಸೇಲ್ಸ್ 1 lakh ಅಂತ ಹೇಳಿದ್ದಾರೆ. ಸೊ 1 lakh ಯೂನಿಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಇದು ಭಾಳ ಇಂಪಾರ್ಟೆಂಟು. ಸೇಲ್ಸ್ ಎಷ್ಟಾಗಿದೆ ಅಂತಂದ್ಬಿಟ್ಟು ಹೇಳಿದ್ದಾರೆ, ಹೌದಲ್ವಾ? ನಮಗೆ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಳ್ಳೋಣ. ಸೇಲ್ಸ್ ಎಷ್ಟಾಗಿದೆ ಅಂದರೆ 1 ಲಕ್ಷ ಯೂನಿಟ್ಸನ್ನು ಸೇಲ್ ಮಾಡಿದ್ದಾರೆ ಅಂತ. ಯಾವುದೋ ಪ್ರಾಡಕ್ಟು 1 lakh ಯೂನಿಟ್ಸನ್ನು ಸೇಲ್ ಮಾಡಿದ್ದಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ದ ಪ್ರಾಜೆಕ್ಟೆಡ್ ಆ್ಯನ್ಯುವಲ್ ಸೇಲ್ಸ್ 1 lakh ಯೂನಿಟ್ಸು, ಸೆಲ್ಲಿಂಗ್ ಪ್ರೈಸ್ 8 per unit. ಅಂದರೆ 1 ಲಕ್ಷ ಯೂನಿಟ್ಸ್ ಅಂತೆ, ಒಂದಕ್ಕೆ 8 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರಂತೆ. ಅಲ್ಲಿಗೆ 8 ಲಕ್ಷ ರೂಪಾಯಿದು ಸೇಲ್ಸ್ ಮಾಡಿದ್ದಾರೆ, ಅಲ್ವಾ? 8 ಲಕ್ಷ ರೂಪಾಯಿದು ಏನು ಮಾಡಿದ್ದಾರೆ? ಸೇಲ್ಸ್ ಮಾಡಿದ್ದಾರೆ ಅಂದಂಗೆ ಆಯಿತು. 8 ಲಕ್ಷ ರೂಪಾಯಿದು ಸೇಲ್ಸ್ ಮಾಡಿದ್ದಾರೆ. ನೆಕ್ಸ್ಟು ಏನು? ಪರ್ಸೆಂಟೇಜ್ ನೆಟ್ ಪ್ರಾಫಿಟ್ ಆನ್ ಸೇಲ್ಸ್ 25, ಅಂದರೆ 25% ಪ್ರಾಫಿಟ್ ಅಂತೆ. ಈಗೇನು 8 ಲಕ್ಷ ರೂಪಾಯಿದು ಸೇಲ್ ಮಾಡಿದಾರೋ ಆ 8 ಲಕ್ಷ ರೂಪಾಯಿದಲ್ಲಿ 25% ಪ್ರಾಫಿಟ್ ಇದೆ ಅಂತೆ. ಅಂದರೆ ಇದು ಗ್ರಾಸ್ ಸೇಲ್ಸು, ನಮಗೆ ನೆಟ್ ಸೇಲ್ಸ್ ಬೇಕಾಗಿದೆ, ಅಲ್ವಾ? ಸೊ ಸೇಲ್ಸಿಂದ 25% ನಾವು ತೆಗಿಬೇಕೀಗ. 25%ಅಲ್ಲಿ ಪ್ರಾಫಿಟು ಕೂಡ ಸೇರಿಕೊಂಡಿದೆ. ಪ್ರಾಫಿಟ್ ತೆಗೆದಾಗ ಕಾಸ್ಟ್ ಆಫ್ ಸೇಲ್ಸ್ ನಮಗೆ ಬೇಕು, ಹೌದಲ್ವಾ? ಇದು ಗ್ರಾಸ್ ಸೇಲ್ಸ್ ಇದೆ, ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಬೇಕು. ಕಾಸ್ಟ್ ಆಫ್ ಸೇಲ್ಸೇ ಭಾಳ ಇಂಪಾರ್ಟೆಂಟು. ಸೊ ಕಾಸ್ಟ್ ಆಫ್ ಸೇಲ್ಸು ಯಾವಾಗ ಕಂಡು ಹಿಡಿತೀರಂದರೆ ಅದನ್ನು ಸೇಲ್ಸ್ ಮೈನಸ್ ಪ್ರಾಫಿಟ್. ಸೇಲ್ಸ್ ಮೈನಸ್
ಪ್ರಾಫಿಟ್ ಅಂತೇಳಿ, ಹೌದಲ್ವಾ? ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಭಾಳ ಸಿಂಪಲ್ ಆಗಿ ನೋಡಿ, ಇಷ್ಟೇ ಇದು ಫಾರ್ಮುಲಾ. ಹಿಂಗಾದರೂ ಅಪ್ಲೈ ಮಾಡ್ಕೊಳ್ಳಿ, 25% ರಿಮೂವ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಕಾಸ್ಟ್ ಆಫ್ ಸೇಲ್ಸನ್ನು ಈ ರೀತಿ ಕಂಡುಹಿಡಿಯೋಣ. ಹೆಂಗೆ? ಆ ಸೇಲ್ಸು 8 ಲಕ್ಷ ಇದೆ, 8 ಲಕ್ಷ ಇಂಟು 75 ಡಿವೈಡೆಡ್ ಬೈ 100 ಮಾಡ್ಕೊಳ್ತೀರಾ. 25 ನೋಡಿ, 100ಅಲ್ಲಿ 25ನ ಮೈನಸ್ ಮಾಡಿದರೆ 75 ಬಂತು. ಅಂದರೆ 75 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಅಂತ ಸಿಗುತ್ತೆ. ಒಂದು ವೇಳೆ 20% ಪ್ರಾಫಿಟ್ ಅಂತ ತಿಳ್ಕೊಳ್ಳಿ. 20% ಪ್ರಾಫಿಟ್ ಅಂದರೆ 100ಅಲ್ಲಿ 20 ಮೈನಸ್ ಮಾಡಿಬಿಟ್ಟು ಅಲ್ಲಿಗೆ 80 ಡಿವೈಡೆಡ್ ಬೈ 100 ಮಾಡಬೇಕು. 80 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ, ಆವಾಗ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಒಂದು ವೇಳೆ 30% ಪ್ರಾಫಿಟ್ ಅಂತ ಕೊಟ್ಟರು ಅಂತ ತಿಳ್ಕೊಳ್ಳೋಣ. ಆವಾಗ 100 ಮೈನಸ್ 30 ಅಂದರೆ 70 ಡಿವೈಡೆಡ್ ಬೈ 100. 40% ಕೊಟ್ಟರೆ 60 ಬೈ 100, 10% ಕೊಟ್ಟರೆ 90 ಬೈ 100, 5% ಕೊಟ್ಟರೆ 95 ಡಿವೈಡೆಡ್ ಬೈ 100. ನಿಮಗೆ ಹೆಂಗೆ ಕಾಸ್ಟ್ ಆಫ್ ಸೇಲ್ಸ್ ಕಂಡುಹಿಡಿದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈಗ 1 ಲ್ಯಾಕ್ ಇಂಟು 75 ಡಿವೈಡೆಡ್ ಬೈ 100 ಮಾಡ್ಕೊಳ್ಳೋಣ. ಆವಾಗ ನಮಗೆ ಒಂದು ವ್ಯಾಲ್ಯೂ ಸಿಕ್ತು. ಸೊ ಇಷ್ಟು ಸಿಕ್ಕಿದೆ, ನಮಗೆ 6 ಲ್ಯಾಕ್ ಸಿಗ್ತಾ ಇದೆ, ಹೌದಲ್ವಾ? 6 ಲಕ್ಷ ಸಿಗ್ತಾ ಇದೆ. ಅಂದರೆ ಕಾಸ್ಟ್ ಆಫ್ ಸೇಲ್ಸ್ 6 ಲ್ಯಾಕ್. ಪ್ರಾಫಿಟ್ ಏನಾದರೂ ಕೊಟ್ಟಿದ್ದರೆ ಸೇಲ್ಸನ್ನು ಇಗ್ನೋರ್ ಮಾಡಿಬಿಡಿ. ಪ್ರಾಫಿಟ್ ಕೊಟ್ಟಿದ್ದರೆ ಈ ಥರ ಮಾಡಿ. ಸೊ ಸೇಲ್ಸ್ ಎಷ್ಟಿದೆ? 1 ಲ್ಯಾಕ್ ಇಂಟು 75 ಬೈ 100. 20% ಏನಾದರೆ 80 ಬೈ 100 ಏನು ಬರ್ತದೋ ಈ ನೆಟ್ ಅಮೌಂಟನ್ನು ನಾವು ಎಲ್ಲ ಕ್ಯಾಲ್ಕುಲೇಷನ್ಸ್ಗೂ ತಗೋಬೇಕು. ಹೆಂಗೆ ಅಂತ ನಾನು ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಇದಾಯಿತು. ಇದಾದ ನಂತರ ನೆಕ್ಸ್ಟ್ ಬನ್ನಿ, ಏನಿದೆ? ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್. ಕಸ್ಟಮರ್ಸಿಗೆ ಕ್ರೆಡಿಟ್ ಪೀರಿಯಡನ್ನು ನಾವು ಅಲೋ ಮಾಡಿದ್ದೀವಿ. ಎಷ್ಟು ಅಲೋ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ 6 ಲ್ಯಾಕ್ ಬಹಳ ಇಂಪಾರ್ಟೆಂಟ್ ಇವರೇ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ನೋಡಿ, ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್. ಕಸ್ಟಮರ್ಸ್ ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕಸ್ಟಮರ್ಸ್ ಅಂದರೆ ಡೆಟಾರ್ಸ್. ಕಸ್ಟಮರ್ಸ್ ಅಂದರೆ ಡೆಟಾರ್ಸ್ ಅಂತೇಳಿ. ಸೊ ಇಲ್ಲಿ ಡೆಟಾರ್ಸ್ ಅಂತ ಮೊದಲನೇ ಪಾಯಿಂಟ್ ಬಂದಿದೆ. ಕಸ್ಟಮರ್ಸ್ ಅಂದರೆ ಡೆಟಾರ್ಸ್. ಡೆಟಾರ್ಸ್. ಸೊ ಡೆಟಾರ್ಸಿಗೆ ಏನು ಹೇಳಿದ್ದಾರೆ ಅಂತಂದರೆ ಕ್ರೆಡಿಟ್ ಪೀರಿಯಡನ್ನು ನಾವು ಅಲೋ ಮಾಡಿದ್ದೀವಿ. ಕ್ರೆಡಿಟ್ ಪೀರಿಯಡ್ ಬೇಸ್ ಮೇಲೆ ನಾವು ಇದನ್ನು ತೊಗೊಳ್ಳೋದು, ಹೌದಲ್ವಾ? ಅಂದರೆ ನೀವು ಸೇಲ್ ಮಾಡಿರ್ತೀರಲ್ಲ, ಅವ್ರು ನಿಮಗೆ ದುಡ್ಡು ಕೊಡಲಿಕ್ಕೆ ಒಂದು 8 ವೀಕ್ಸು ಟೈಮ್ ಕೊಟ್ಟಿದ್ದೀರಾ ಅಂತೇಳಿ. ಈಗ ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ 8 ವೀಕ್ಸ್ ಅಂತ ಹೇಳಿದ್ದಾರೆ. 8 ವೀಕ್ಸು. ಸೊ ಕಸ್ಟಮರ್ಸ್ ಅಂದರೆ ಡೆಟಾರ್ಸ್. ಕಸ್ಟಮರ್ಸ್ ಅಂತ ವರ್ಡನ್ನು ಯೂಸ್ ಮಾಡೋಂಗಿಲ್ಲ, ನೀವು ಡೆಟಾರ್ಸ್ ಅಂತಲೇ ಬರ್ಕೊಳ್ಬೇಕು. ಸೊ ಡೆಟಾರ್ಸ್ ಫಸ್ಟ್ ನಾನು ವರ್ಕಿಂಗ್ ನೋಟ್ ಮಾಡ್ಕೊಳ್ತಾ ಇದ್ದೇನೆ. ವರ್ಕಿಂಗ್ ನೋಟ್ ಮಾಡಬೇಕಂತ ಏನಿಲ್ಲ, ನಿಮಗೆ ಅರ್ಥ ಆಗಲಿ ಅಂತೇಳಿ. ಸೊ ಡೆಟಾರ್ಸ್ ಅಂದರೆ ಕಸ್ಟಮರ್ಸ್. ಎಷ್ಟು ಸೇಲ್ ಮಾಡಿದ್ದೀರಾ? 6 ಲಕ್ಷ ರೂಪಾಯಿ ಸೇಲ್ ಮಾಡಿದ್ದೀರಾ. ನಿಮ್ಮ ಪ್ರಾಫಿಟ್ ಸೇರಿಸ್ಕೊಂಡಿರ್ತಿಲ್ಲ, ಅದನ್ನ ಬಿಡಿ, 6 ಲಕ್ಷ ರೂಪಾಯಿ ಸೇಲ್ ಮಾಡಿದ್ದೀರಾ. ಸೊ 6 ಲಕ್ಷ ಸೇಲ್ ಮಾಡಿದ್ದೀರಾ. ಕ್ರೆಡಿಟ್ ಪೀರಿಯಡ್ ಏನು ಕೊಟ್ಟಿದ್ದೀರಾ? 8 ವೀಕ್ಸ್ ಅಂತ ಹೇಳಿದ್ದೀರಾ ಅಲ್ವಾ? ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ 8 ವೀಕ್ಸ್ ಅಂದರೆ 6 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 52. ಸರ್ ಯಾಕೆ 52? ನೋಡಿ, ವೀಕ್ಸ್ ಹೇಳಿದರೆ ಅವರು 4 ವೀಕ್ ಹೇಳಿದ್ರು ಅಂದರೆ 4 ಬೈ 52. 5 ವೀಕ್ ಹೇಳಿದರು ಅಂತ ಹೇಳಿದ್ರೆ 5 ಬೈ 52. 10 ವಾರ ಹೇಳಿದ್ರು ಅಂತಂದರೆ 10 ಬೈ 52. ವೀಕಲ್ಲಿ ಹೇಳಿದಾಗ ಡಿವೈಡೆಡ್ ಬೈ 52ನೇ ಹಾಕ್ರಿ. ಒಂದು ವೇಳೆ ಮಂತಲ್ಲಿ ಹೇಳಿದರು ಅಂದರೆ 1 ಮಂತ್ ಅಂದರೆ 1 ಡಿವೈಡೆಡ್ ಬೈ 12. 4 ಮಂತ್ ಹೇಳಿದರು 4 ಡಿವೈಡೆಡ್ ಬೈ 12. 6 ತಿಂಗಳು ಹೇಳಿದರು 6 ಡಿವೈಡೆಡ್ ಬೈ 12. ಮಂತಲ್ಲಿ ಹೇಳಿದರೆ ಮಂತಲ್ಲೇ ಕ್ಯಾಲ್ಕುಲೇಷನ್ ನೀವು ಮಾಡ್ತಾ ಹೋಗ್ರಿ, ಆಯ್ತಾ? ನೆಕ್ಸ್ಟು ಸರ್ ಡೇಸಲ್ಲಿ ಹೇಳಿದರು 3 ಡೇಸ್ ಹೇಳಿದರು ಅಂದರೆ 3 ಡೇಸ್ ಡಿವೈಡೆಡ್ ಬೈ 365. ಒಂದು ವರ್ಷದಲ್ಲಿ 365 ದಿನಗಳಿದ್ದಾವೆ. 9 ದಿನ ಅಂದರೆ 9 ಡೇಸ್ ಡಿವೈಡೆಡ್ ಬೈ 365. ಅದನ್ನು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಮೊದಲನೇ ಪ್ರಾಬ್ಲಮಲ್ಲೇ ನಾನು ಹೇಳ್ತಾ ಇದ್ದೀನಿ. ಇದು ಡೆಟಾರ್ಸ್ ಅಂತ ಒಂದಾಯಿತು. ನೆಕ್ಸ್ಟ್ ಬರೋಣ, ಆವರೇಜ್ ಕ್ರೆಡಿಟ್ ಅಲೌಡ್ ಟು ಸಪ್ಲೈಯರ್ಸ್ ಅಂತೇಳಿದೆ. ಸಪ್ಲೈಯರ್ಸ್ ಅಂದರೆ ಕ್ರೆಡಿಟಾರ್, ನೆನ್ಪಿಟ್ಕೊಳ್ಳಿ. ಸಪ್ಲೈಯರ್ಸ್ ಅಂದರೆ ಕ್ರೆಡಿಟಾರ್ಸ್. ಸೊ ಸಪ್ಲೈಯರ್ಸ್ ಅಂದರೆ ಇಲ್ಲಿ ಕ್ರೆಡಿಟಾರ್ಸ್. ಇದು ನಮಗೆ ಕ್ಯಾಲ್ಕುಲೇಷನಿಗೆ ಪರ್ಪೋಸಿಗೆ ಬೇಕಿದು ಅಲ್ವಾ? ಕ್ರೆಡಿಟಾರ್ಸ್ ಅಂದರೆ ಇಲ್ಲಿ ಏನಿದು ಕಾಸ್ಟ್ ಆಫ್ ಸೇಲ್ಸ್ ಐತಲ್ಲ, ಅದನ್ನೇ ಕನ್ಸಿಡರ್ ಮಾಡ್ತೀರ. ನಮಗಿರೋದೇ ಒಂದು ವ್ಯಾಲ್ಯೂ ಇಲ್ಲಿ ಅಲ್ವಾ? ಅಂದರೆ 6 ಲಕ್ಷ ಬರ್ಕೊಳ್ತೀರ. ಕ್ರೆಡಿಟಾರ್ಸ್ 6 ಲಕ್ಷ ಇಂಟು ಏನು ಹೇಳಿದರೆ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಸಪ್ಲೈಯರ್ಸ್ 4 ವೀಕ್ಸ್ ಅಂತ ಹೇಳಿದ್ದಾರೆ. ಅಂದರೆ 4 ಬೈ 52 ಆಯಿತು. 4 ಬೈ 52 ಅಂತ ಮಾಡ್ಕೊಳ್ತೀರಾ. ಓಕೆ, ನಾನಿನ್ನೂ ಪ್ರಾಬ್ಲಮಿಗೆ ಬಂದಿಲ್ಲ, ಅನಲೈಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆವರೇಜ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸ್ಟಾಕ್ ಕೊಟ್ಟಿದ್ದಾರೆ, ಆವರೇಜ್ ಸ್ಟಾಕ್ ಹೋಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ರಿಕ್ವೈರ್ಮೆಂಟ್ 12 ವೀಕ್ಸ್ ಅಂತ ಹೇಳಿದೆ. ಸ್ಟಾಕು ಎಷ್ಟು ಹೇಳಿದರೆ 12 ವಾರಗಳು ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ನಮಗಿರೋ ವ್ಯಾಲ್ಯೂ ಒಂದೇ 6 ಲಕ್ಷ. ಓಕೆ, ಸೆಲ್ಲಿಂಗ್ ಯೂನಿಟ್ಸು ಇಂಟು ಕಾಸ್ಟ್ ಪರ್ ಯೂನಿಟ್ ಏನೈತಲ್ಲ ಅದ್ರ ಕ್ಯಾಲ್ಕುಲೇಟೆಡ್ ಅಮೌಂಟು ಪ್ರಾಫಿಟನ್ನು ತೆಗೆದ ನಂತರ ಏನು ಬರ್ತದೋ ಅದನ್ನೇ ಎಲ್ಲದಕ್ಕೂ ತೊಗೊಳ್ಳೋದು. ಈಗ ಸ್ಟಾಕ್ ಇದು ಕೂಡ 6 ಲಕ್ಷ, ಇಲ್ಲಿ ಕ್ಯಾಲ್ಕುಲೇಟೆಡ್ ಅಮೌಂಟೇ ಎಲ್ಲದಕ್ಕೂ ತೊಗೊಳ್ಳೋದು. 6 ಲಕ್ಷ ಇಂಟು ಎಷ್ಟು ವೀಕ್ಸ್ ಹೇಳಿದ್ದಾರೆ ಅವರು? ಸ್ಟಾಕು 12 ವಾರ ಹೇಳಿದ್ದಾರೆ. ಅಂದರೆ 12 ಡಿವೈಡೆಡ್ ಬೈ 52.
ಅದನ್ನೊಂದು ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ನೆಕ್ಸ್ಟ್ ನೋಡಿ, ಅಲೋ 10% ಕಂಟಿಂಜೆನ್ಸೀಸು ಒಂದು 10% ಇದೆ ಅಂತ ಕಂಟಿಂಜೆನ್ಸೀಸನ್ನು ಲಾಸ್ಟಿಗೆ ಆ್ಯಡ್ ಮಾಡ್ತೀರಾ, ಹೌದಲ್ವಾ? ಓಕೆ, ಕಂಟಿಂಜೆನ್ಸೀಸ್ ಇದೆ. ಓಕೆ, ಇರಲಿ. ಈಗ ನೋಡಿ, ಈ 4 ಐಟಮ್ಸ್ಗಳಿದ್ದಾವೆ. ಇದರಲ್ಲಿ ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಕಸ್ಟಮರ್ಸ್ ಅಂದರೆ ಡೆಟಾರ್ಸು, ಸಪ್ಲೈಯರ್ಸ್ ಅಂದರೆ ಕ್ರೆಡಿಟಾರ್ಸು, ಮತ್ತು ಸ್ಟಾಕ್ ಹೇಳಿದ್ದಾರೆ, ರೆಂಟ್ ರೇಟ್ಸು ಹೇಳಿಲ್ಲ, ವೇಜಸ್ಸು ಕೂಡ ಹೇಳಿಲ್ಲ, ಸ್ಯಾಲ್ರಿನೂ ಕೂಡ ಹೇಳಿಲ್ಲ. ಅದನ್ನ ಬಿಟ್ಟು ಹಾಕ್ಬಿಡ್ರಿ. ಯಾವ್ದು ಕೊಟ್ಟಿದ್ದೀರಿ? ಈಗ ಡೆಟಾರ್ಸ್ ಏನದು? ಕರೆಂಟ್ ಅಸೆಟ್ಸು. ಕ್ರೆಡಿಟರ್ಸ್ ಏನೋ? ಕರೆಂಟ್ ಲಯಬಿಲಿಟೀಸು. ಸ್ಟಾಕ್ ಏನೋ? ಸ್ಟಾಕು ಕೂಡ ಕರೆಂಟ್ ಅಸೆಟ್ಸು. ಕಂಟಿಂಜೆನ್ಸೀಸು ಲಾಸ್ಟಿಗೆ ಹೋಗುತ್ತೆ ಅಲ್ವಾ? ಈಗ ಕರೆಂಟ್ ಅಸೆಟ್ಸ್ 2 ಇದ್ದಾವೆ, ಕರೆಂಟ್ ಲಯಬಿಲಿಟೀಸ್ 1 ಇದೆ, ಹೌದಲ್ವಾ? ಎಸ್. ಈಗ ಬನ್ನಿ, ಇಲ್ಲಿ ನೋಡಿ, ಕರೆಂಟ್ ಅಸೆಟ್ಸ್ ಅಂತ ಬರ್ಕೊಂಡಿದ್ದೀರಾ. ಕರೆಂಟ್ ಅಸೆಟ್ಸ್ ಅಂತ ಬರ್ಕೊಂಡು ಈಗ ನಮಗೆ ಕರೆಂಟ್ ಅಸೆಟ್ಸ್ ಯಾವ್ಯಾವ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತೇಳಿ ನಾವು ಏನು ಅನಲೈಸ್ ಮಾಡಿದ್ದೇವಲ್ಲ ಅದನ್ನು ಫಾಲೋ ಮಾಡಿದರೆ ಆಯ್ತು. ಈಗ ಸೊ ಈಗ ಬರೋಣ ನೋಡಿ. ಎಸ್, ಜಸ್ಟ್ ಅ ಮಿನಿಟ್. ಕರೆಂಟ್ ಅಸೆಟ್ಸ್ ಯಾವುದಿದೆ? ಡೆಟಾರ್ಸ್ ಇದೆ, ಸ್ಟಾಕ್ ಇದೆ ಅಲ್ವಾ? ಡೆಟಾರ್ಸ್ ಬರ್ಕೊಳ್ಳೋಣ. ಸೊ ಕರೆಂಟ್ ಅಸೆಟ್ಸು ಒಂದು ಡೆಟಾರ್ಸ್ ಇದೆ, ಮತ್ತೊಂದೇನಿದೆ? ಸ್ಟಾಕ್ ಇದೆ. ಓಕೆ, ಸ್ಟಾಕ್ ಇದೆ, ಡೆಟಾರ್ಸ್ 2 ಇರೋದಲ್ಲಿ. ಅವ್ರು ಕೊಟ್ಟಿರೋದು 2 ಪ್ರಾಬ್ಲಮಲ್ಲಿ, ಹೌದಲ್ವಾ? ಓಕೆ, ಸ್ಟಾಕು ಡೆಟಾರ್ಸು. ಡೆಟಾರ್ಸ್ ಏನು ಹೇಳಿದ್ದಾರೆ? 8/12. ಸೊ 6 lakh ಕಾಸ್ಟ್ ಆಫ್ ಸೇಲ್ಸ್ ಇದೆ ಅಲ್ವಾ? 6 lakh ಕಾಸ್ಟ್ ಆಫ್ ಸೇಲ್ಸ್ ಇದೆ ಇಂಟು 6 lakh ಕಾಸ್ಟ್ ಆಫ್ ಸೇಲ್ಸ್ ಇದೆ ಇಂಟು 8 ವಾರ ಅಂತ ಹೇಳಿದ್ದಾರೆ. ಅಂದರೆ 8/52 ಆಯಿತು. ನೆಕ್ಸ್ಟ್ ಬರೋಣ, ಸ್ಟಾಕು ಕೂಡ 6 ಲಕ್ಷದ ಮೇಲೇ, ಹೌದಲ್ವಾ? ಕಾಸ್ಟ್ ಆಫ್ ಸೇಲ್ಸ್ ಮೇಲೆ. ಸ್ಟಾಕಿಗೆ ಕ್ರೆಡಿಟ್ ಪೀರಿಯಡ್ ಎಷ್ಟು ವಾರಗಳನ್ನು ಹೇಳಿದ್ದಾರೆ? 4 ವಾರ ಹೇಳಿದ್ದಾರೆ. ಸೊ 4/52, ಹೌದಲ್ವಾ? ಆ ಬಂದಿರತಕ್ಕಂಥ ಆನ್ಸರ್ ಏನಿದೆನೋ ಅದನ್ನು ಫಸ್ಟು ನಾವು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳೋಣ. ಅಂದರೆ ಇಲ್ಲಿ ಮೊದಲನೇದು 6 ಲಕ್ಷ ಇಂಟು 8/52 ಅಂದರೆ 92,308 ಅಂತೆ. 92,308 ಬರ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಸ್ಟಾಕು 6 ಲಕ್ಷ ಇಂಟು 6 lakh ಇಂಟು 4/52 ಇದೆ ಸ್ಟಾಕು ಅಲ್ವಾ? ಸರಿ, ಸ್ಟಾಕು 12% ಇದೆ ಅಲ್ವಾ? ಓಕೆ, ಸ್ಟಾಕು 12% ಇದೆ, 12% ಸ್ಟಾಕು. 6 lakh ಇಂಟು 12/52 ಅಂದರೆ 1,38,462. 1,38,462 ಅವೆರಡು ಕರೆಂಟ್ ಅಸೆಟ್ಸ್ ಕೊಟ್ಟಿರೋದು. ಅವೆರಡನ್ನು ಟೋಟಲ್ ಮಾಡ್ಕೊಳ್ಳೋಣ ಅಲ್ವಾ? ಅವೆರಡನ್ನು ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಮಾಡ್ಕೊಂಡಾಗ ಒಂದು ಅಮೌಂಟ್ ಬರ್ತದೆ 2,30,770. 2,30,770 ಬಂತು ಕರೆಂಟ್ ಅಸೆಟ್ಸ್. ಇವೆರಡು ಕರೆಂಟ್ ಅಸೆಟ್ಸ್ ಆಯಿತು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟಾರ್ಸ್ ಒಂದೇ ಕೊಟ್ಟಿದ್ದಾರೆ. ಸೊ ಕ್ರೆಡಿಟಾರ್ಸ್ ಬರ್ಕೊಳ್ಳೋಣ. ಸೊ ಕ್ರೆಡಿಟಾರ್ಸು ಇದು ಕೂಡ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ? 6 ಲಕ್ಷ ಇದೆ. 6 ಲಕ್ಷದ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ನೀವೀಗ. 6 ಲಕ್ಷ ಇಂಟು ಕ್ರೆಡಿಟ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಕ್ರೆಡಿಟ್ ಪೀರಿಯಡು 4 ವಾರ, 4 ವೀಕ್ಸ್ ಅಂತ ಹೇಳಿದ್ದಾರೆ. 4/52. 4 ಮಂತ್ಸ್ ಅಂತ ಹೇಳಿದ್ರೆ ಏನು ಮಾಡ್ತಿದ್ರಿ? 4/12 ಮಂತ್ ಅಂತ ಬಂದಾಗ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ 12 ಮಂತ್ ಬರ್ತದೆ. /12 ವೀಕ್ಸ್ ಅಂತ ಬಂದಾಗ /52 ಒಂದು ವರ್ಷದಲ್ಲಿ 52 ವಾರಗಳು ಬರ್ತವೆ. ಡೇಸ್ ಕೊಟ್ಟಾಗ /365 ಯಾಕಂದರೆ ಒಂದು ವರ್ಷದಲ್ಲಿ 365 ದಿನಗಳು ಬರ್ತದೆ. ಓಕೆ, ಈಗ ಕ್ರೆಡಿಟಾರ್ಸು 6 ಲಕ್ಷ ಇಂಟು 4/52 ಮಾಡಿದಾಗ ಎಷ್ಟು ಬಂತು? 46,154. ಒಂದೇ ಇದೆ, ನೇರ ಹೊರಗಡೆಗೆ ಹಾಕ್ತಾ ಇರ್ತೀನಿ. 46,000 ಎಷ್ಟದು? 46,154 ಬಂತು, ಹೌದಲ್ವಾ? ಓಕೆ, ಈಗ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಮೈನಸ್ ಮಾಡೋಣ. ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸ್ ನೋಡಿ ಲೆಸ್ ಅಂತ ಹೇಳುತ್ತೆ, ಮೈನಸ್. ಸೊ ಮೈನಸ್ ಮಾಡಿದಾಗ ಎಷ್ಟು ಬಂತು? 1,84,616. 1,84,616 ರೂಪಾಯಿ ಬಂತು. ಸೊ ಅದು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಹೇಳಿದ್ದಾರೆ ಇಲ್ಲಿ? ಇನ್ನೊಂದು ಕಂಟಿಂಜೆನ್ಸೀಸ್ ಅಂತ ಹೇಳಿದ್ದಾರೆ. ಒಂದು ವೇಳೆ ಕೇಳಿದ್ರೆ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕಂಟಿಂಜೆನ್ಸೀಸನ್ನು ಆ್ಯಡ್ ಮಾಡೋಣ. ಕಂಟಿಂಜೆನ್ಸೀಸ್ ಯಾವುದ್ರ ಮೇಲೆ ಮಾಡ್ತೀರಂತಂದರೆ ಇದೇನಿದೆಲ್ಲ ಇದೇ ಅಮೌಂಟ್ ಮೇಲೇ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 10% ಹೇಳಿದ್ದಾರೆ. 10% ಆಫ್ ಕಂಟಿಂಜೆನ್ಸೀಸ್ 1,84,616 ಇಂಟು 10/100 ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಅಲ್ವಾ? ಎಷ್ಟು ಬರ್ತದೆ? 1,84,61 ಬಂತು ಅಲ್ವಾ? 61 ಬಂತು. ರೌಂಡಿಂಗ್ ಫಿಗರ್ ಮಾಡ್ಕೊಂಡಾಗ 2 ಬರ್ತದೆ. 2 ಅಲ್ಲಿ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿದಾಗ 2,03,78 ಬಂತು. ದಿಸ್ ಈಸ್ ವಿ ಕಾಲ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್. ಇದಕ್ಕೊಂದು ಹೆಸರು ಕೊಡಿ, ವರ್ಕಿಂಗ್ ಕ್ಯಾಪಿಟಲ್. ದಟ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಆಯಿತು. ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಭಾಳ ಇಂಪಾರ್ಟೆಂಟಾಗಿ
ಅನಲೈಸ್ ಮಾಡ್ತೀನಿ. ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನೊಂದ್ಸಲ ಅನಲೈಸ್ ಮಾಡ್ತೀನಿ, ನೆಕ್ಸ್ಟ್ ಬಂದಾಗೆಲ್ಲ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಕರೆಂಟ್ ಅಸೆಟ್ಸು, ಕರೆಂಟ್ ಲಯಬಿಲಿಟೀಸು. ಪ್ರಾಬ್ಲಮಲ್ಲಿ ಕರೆಂಟ್ ಅಸೆಟ್ಸ್ ಯಾವುದು ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ ಯಾವುದು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಶಾರ್ಟಾಗಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಪ್ರಾಬ್ಲಮನ್ನು ಇನ್ನೊಂದ್ಸಲ ಅನಲೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಾಜೆಕ್ಟೆಡ್ ಆ್ಯನ್ಯುವಲ್ ಸೇಲ್ಸು 1 ಲಕ್ಷ ಯೂನಿಟ್ಸ್ ಸೇಲ್ ಆಗಿದೆ ಅಂತೆ. ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ 8 ರೂಪಾಯಿ ಅಂತ, ಅಂದರೆ 1 ಲಕ್ಷ ಇಂಟು 8 ಮಾಡಿದ್ರೆ 8 ಲಕ್ಷ ರೂಪಾಯಿ ಬಂತು. 8 ಲಕ್ಷ ರೂಪಾಯಿ ಏನಪ್ಪ ಅಂದರೆ ಸೇಲ್ಸ್ ಆಯಿತು. ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಬೇಕು. ಕಾಸ್ಟ್ ಆಫ್ ಸೇಲ್ಸ್ ಬೇಕು ಅಂತಂದರೆ ನಾವು ಪ್ರಾಫಿಟ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಪರ್ಸೆಂಟೇಜ್ ಆಫ್ ದ ನೆಟ್ ಪ್ರಾಫಿಟ್ ಆನ್ ಸೇಲ್ಸ್ 25%, 25% ಅಂದೆ. ಅಂದರೆ ನಮಗೆ 8 ಲಕ್ಷ ಏನು ಬಂದಿತ್ತು, 8 ಲಕ್ಷ ಇಂಟು 25% ಅಂತ ಹೇಳಿದ್ದಾರೆ. ಅಂದರೆ 75/100. 20% ಬಂದಿದ್ರೆ 80/100 ಮಾಡಿದಾಗ 1 ಬರ್ತದೆ, ಅದಕ್ಕೆ ಕಾಸ್ಟ್ ಆಫ್ ಸೇಲ್ಸ್ ಆಯಿತು. ಅದು ಎಷ್ಟಾಯಿತು, 1 ಲಕ್ಷ ಇಂಟು 75/100 ಮಾಡಿದಾಗ 6 ಲ್ಯಾಕ್ ಬಂತು. ಈ 6 ಲ್ಯಾಕನ್ನು ನಾವು ಎಲ್ಲ ಟೈಮಲ್ಲೂ ಕೂಡ ಬಳಕೆ ಮಾಡ್ತೀವಿ. ಇಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ಸ್ಗೂ ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಅಂದರೆ ಡೆಟಾರ್ಸ್ಗೆ 8 ವಾರಗಳ ಒಂದು ಕಾಲಾವಧಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರು ನೀವೇನು ಸೇಲ್ ಮಾಡ್ತೀರೋ ಅವ್ರ ಹತ್ರ ಕಲೆಕ್ಟ್ ಮಾಡೋಕ್ಕೆ 8 ವಾರ ಟೈಮ್ ಕೊಟ್ಟಿದ್ದೀರಾ. ಓಕೆನಾ? ಅಂದರೆ ಇಲ್ಲಿ ಡೆಟಾರ್ಸ್, ಡೆಟಾರ್ಸ್ ಕಸ್ಟಮರ್ಸ್ ಅಂದರೆ ಡೆಟಾರ್ಸು 6 ಲಕ್ಷ ಇಂಟು ಎಷ್ಟು ವಾರ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ, 8/52 ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಸಪ್ಲೈಯರ್ಸ್ ಅಂದರೆ ಕ್ರೆಡಿಟಾರ್ಸ್ ಅಂದರೆ ಕರೆಂಟ್ ಲಯಬಿಲಿಟೀಸಲ್ಲಿ ಕ್ರೆಡಿಟಾರ್ಸ್ ಈಸ್ ಈಕ್ವಲ್ ಟು ಎಷ್ಟಿದೆ, 6 ಲಕ್ಷ ಇದೆ ಅಲ್ವಾ ಕಾಸ್ಟ್ ಆಫ್ ಸೇಲ್ಸು. 6 ಲಕ್ಷ ಇಂಟು ಅವರಿಗೆ 4 ವೀಕ್ಸನ್ನು ಕೊಟ್ಟಿದ್ದೀರಾ, 4/52 ಅವಾಗ ಒಂದು ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ, ಆವರೇಜ್ ಸ್ಟಾಕ್ ಹೋಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ರಿಕ್ವೈರ್ಮೆಂಟು. ಸ್ಟಾಕ್ ಅಂತ ಹೇಳಿದ್ದಾರೆ. ಸ್ಟಾಕ್ ಅಂತಂದರೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕು 6 ಲಕ್ಷ ಇಂಟು ಎಷ್ಟು ಕೊಟ್ಟಿದ್ದಾರೆ, 12 ವಾರಗಳನ್ನು ಕೊಟ್ಟಿದ್ದಾರೆ. 12/52 ಮಾಡ್ತೀರಾ. ಓಕೆ, ಅಂದರೆ ಕರೆಂಟ್ ಅಸೆಟ್ಸನ್ನು ಟೋಟಲ್ ಮಾಡ್ಕೊಳ್ಳಿ, ಕರೆಂಟ್ ಲಯಬಿಲಿಟೀಸನ್ನು ಟೋಟಲ್ ಮಾಡ್ಕೊಳ್ಳಿ. ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸ್ ಟೋಟಲನ್ನು ಮೈನಸ್ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ, ಅದು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಬಟ್ ಕಾಂಟಿಂಜೆನ್ಸೀಸ್ ಏನಾದರೂ ಕೊಟ್ಟರೆ ಅದನ್ನು ಆ್ಯಡ್ ಮಾಡಿ. ಕಾಂಟಿಂಜೆನ್ಸೀಸನ್ನು ಯಾವಾಗಲೂ ಕೂಡ ವರ್ಕಿಂಗ್, ಅದು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಆಗಿ ಬಂದಾಗ ಏನು ವ್ಯಾಲ್ಯೂ ಬರ್ತದಲ್ಲ ಅದೇ ವ್ಯಾಲ್ಯೂ ಮೇಲೆ 10% ಹೇಳಿದರೆ 10% ಅಪ್ಲೈ ಮಾಡಿ. ಓಕೆ, ಅದನ್ನು ಆ್ಯಡ್ ಮಾಡಿದಾಗ ಕೊನೆಗೆ ಬರೋದು ವರ್ಕಿಂಗ್ ಕ್ಯಾಪಿಟಲ್ ಆಯಿತು. ಇದು ಒಂದು ಪ್ರಾಬ್ಲಮ್ ಆಯಿತು. ಸೊ ಇದೇ ಥರ ಮತ್ತೊಂದು ಪ್ರಾಬ್ಲಮನ್ನು ನಾವೀಗ ನೋಡ್ತಾ ಹೋಗೋಣ. ಈಗ ನಾನು ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆ, ಪ್ರಾಬ್ಲಮ್ ನಂಬರ್ 2 ಆನ್ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಈ ರೀತಿಯಾಗಿದೆ, ಓದ್ತೀನಿ ನೋಡಿ. ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ಬೇರೆ ನೋಡ್ಕೊಳ್ಳೋದಲ್ಲ, ಬರ್ಕೊಳ್ಬೇಕು. ಏನು ಹೇಳಿದ್ದಾರೆ, ಪ್ರಿಪೇರ್ ಆನ್ ಎಸ್ಟಿಮೇಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಅ ಟ್ರೇಡಿಂಗ್ ಕನ್ಸರ್ನ್. ಓಕೆ, ಪಾಯಿಂಟ್ ಎ ಏನಿದೆ, ಪ್ರಾಜೆಕ್ಟೆಡ್ ಆ್ಯನ್ಯುವಲ್ ಸೇಲ್ಸ್ 1,20,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಪ್ರಾಬ್ಲಮಲ್ಲಿ 1 ಲ್ಯಾಕ್ ಯೂನಿಟ್ಸ್ ಇತ್ತು, 1,20,000 ಯೂನಿಟ್ಸ್ ಇದೆ. ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ₹10 per ಯೂನಿಟ್, ಅಂದರೆ ಒಂದಕ್ಕೆ 10 ರೂಪಾಯಿ ಅಂತ ಹೇಳಿದ್ದಾರೆ. 1,20,000 ಯೂನಿಟ್ಸು ಸೇಲ್ ಆಗಿದೆ. ನೆಕ್ಸ್ಟ್ ಹೇಳಿದರೆ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ ಆ್ಯಸ್ ಸೇಲ್ಸ್ 30% ಅಂತ, ಅಂದರೆ 70/100 ಮಾಡಬೇಕು ಅಲ್ವಾ. 20% ಹೇಳಿದರೆ 80/100, ಅದು ಗೊತ್ತಿದೆ. ನೆಕ್ಸ್ಟ್ ಏನು ಹೇಳಿದರೆ, ಇಲ್ಲಿಂದ ಇವೆಲ್ಲವೂ ಕೂಡ ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಂತ ಏನು ಕೊಡ್ತಾರೋ ಅದೆಲ್ಲದೂ ಕೂಡ ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸಿಗೆ ಕನ್ಸಿಡರ್ ಮಾಡಬೇಕು ಅಂತೇಳಿ ಏನಿದೆ ನೋಡಿ. ಡಿ, ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಅಂದರೆ ಡೆಟಾರ್ಸ್ 10 ವೀಕ್ಸ್ ಅಂತ ಹೇಳಿದ್ದಾರೆ. ಅಮೌಂಟ್ ಇಂಟು 10/52. ನೆಕ್ಸ್ಟ್ ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಸಪ್ಲೈಯರ್ಸ್ ಅಂದರೆ ಕ್ರೆಡಿಟಾರ್ಸ್ ಅಂದರೆ 5/52 ವೀಕ್ಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಆವರೇಜ್ ಸ್ಟಾಕ್ ಹೋಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಅಂದರೆ ಸ್ಟಾಕ್ ಕೊಟ್ಟಿದ್ದಾರೆ 5/52 ಸ್ಟಾಕು. ಅಲೋ 15% ಫಾರ್ ಕಾಂಟಿಂಜೆನ್ಸೀಸ್ ಅಂತ ಹೇಳಿದ್ದಾರೆ. ಈಗ ಲಾಸ್ಟ್ ಪ್ರಾಬ್ಲಮಲ್ಲಿ ನಾನು ಸುದೀರ್ಘವಾಗಿ ಹೇಳಿರೋದ್ರಿಂದ ಇದನ್ನು ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ, ನಿಮಗೆ ಮ್ಯಾಕ್ಸಿಮಮ್ ಗೊತ್ತಿರೋದ್ರಿಂದ. ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ, ಏನೇನು ಕೊಟ್ಟಿದ್ದಾರೆ, ಆ್ಯನ್ಯುವಲ್ ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೇಲ್ಸು 1,20,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಸೇಲ್ಸು, ಹೌದಲ್ವಾ. ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಹೇಳಿದ್ದಾರೆ, ₹10 per ಯೂನಿಟ್ ಹೇಳಿದ್ದಾರೆ. 1 ಯೂನಿಟಿಗೆ 10 ರೂಪಾಯಿ ಅಂತ ಹೇಳಿದ್ದಾರೆ. ಈಗ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಬೇಕಾಗಿದೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಹೆಂಗೆ ಕಂಡುಹಿಡಿತೀರಂದರೆ 1,20,000 ಇಂಟು 10. 1,20,000 ಇಂಟು 10 ಅಂತಂದರೆ ಎಷ್ಟು, 12 ಲಕ್ಷ ಆಯಿತು, ಹೌದಲ್ವಾ. ಸೊ 12 ಲಕ್ಷ ಆಯಿತು. ಸೊ 12 ಲಕ್ಷ ಬರ್ಕೊಳ್ತೀರಾ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು ಪ್ರಾಫಿಟ್ ಪರ್ಸೆಂಟೇಜು ಅಲ್ವಾ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ತೊಗೊಳ್ಬೇಕು. ಪ್ರಾಫಿಟ್ ಪರ್ಸೆಂಟೇಜ್ 30% ಎಷ್ಟು, 30% ಹೇಳಿದ್ದಾರೆ ಅಲ್ವಾ. ಎಸ್ 30% ಹೇಳಿದ್ದಾರೆ. 30% ಅಂದರೆ ಇಂಟು
70 ಡಿವೈಡೆಡ್ ಬೈ 100 ಎಷ್ಟಾಯಿತು? 12 ಲಕ್ಷ ಇಂಟು 70 ಡಿವೈಡೆಡ್ ಬೈ 100 ಅಂದಾಗ 8,40,000 ರೂಪಾಯಿ ಬಂತು. ಅಂದರೆ 8,40,000 ರೂಪಾಯಿನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟೀಸನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅದನ್ನು ಮೇನ್ ಅಮೌಂಟಾಗಿ ತೊಗೊಳ್ತೀರಾ. ನಿಮಗೆ ಗೊತ್ತಿದೆ ಕಾಸ್ಟ್ ಆಫ್ ಸೇಲ್ಸ್ ಭಾಳ ಇಂಪಾರ್ಟೆಂಟ್. 8,40,000 ರೂಪಾಯಿ ಆಯಿತು. ಓಕೆ, ಈಗ ನೆಕ್ಸ್ಟ್ ಬನ್ನಿ. ಡಿ ಆಪ್ಷನ್ ಏನು ಹೇಳಿದ್ದಾರೆ? ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಅಂದರೆ ಡೆಟಾರ್ಸ್. ಡೆಟಾರ್ಸ್ ಅಂದರೆ ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟೀಸು? ಡೆಟಾರ್ಸು ಕರೆಂಟ್ ಅಸೆಟ್ಸ್ ಅಲ್ವಾ? ಸೊ ಹಂಗೆ ಕರೆಂಟ್ ಅಸೆಟ್ಸಲ್ಲಿ ಬರ್ಕೊಂಬಿಡ್ತಾ ಇದ್ದೀನಿ ಡೆಟಾರ್ಸ್. ಸೊ ಡೆಟಾರ್ಸ್ ಅಂದರೆ ಎಷ್ಟು? 8,40,000 ಮೇಲೆ ತೊಗೊಳ್ತೀರಾ. 8,40,000 ಇಂಟು ಎಷ್ಟು ವೀಕ್ಸ್ ಹೇಳಿದ್ದಾರೆ? ಡೆಟಾರ್ಸ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸು 10 ವೀಕ್ಸ್ ಹೇಳಿದ್ದಾರೆ. ಅಂದರೆ 10 ಡಿವೈಡೆಡ್ ಬೈ 52 ಅಂದರೆ ಒಂದು ವರ್ಷದಲ್ಲಿ 52 ವಾರಗಳು ಬರ್ತದೆ ಅಂತೇಳಿ. 10 ಡಿವೈಡೆಡ್ ಬೈ 52 ಅಂದರೆ ಎಷ್ಟಾಯಿತು? 1,61,538. 1,61,538 ಬಂತು. ಆ ವ್ಯಾಲ್ಯೂವನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಡಿ ಆಯಿತು. ನೆಕ್ಸ್ಟ್ ನೋಡೋಣ. ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಸಪ್ಲೈಯರ್. ಸಪ್ಲೈಯರ್ ಅಂದರೆ ಕಸ್ಟಮರು ಅಲ್ವಾ? ಸಾರಿ, ಸಪ್ಲೈಯರ್ ಅಂತಂದರೆ ಕ್ರೆಡಿಟಾರ್. ಕ್ರೆಡಿಟಾರ್ ಅಂದರೆ ಕರೆಂಟ್ ಲಯಬಿಲಿಟೀಸ್. ಸೊ ಕ್ರೆಡಿಟಾರ್ಸ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರ್ಕೊಳ್ತಾ ಇದ್ದೀನಿ. ಕ್ರೆಡಿಟಾರ್ಸ್ ಎಷ್ಟು? ಸೇಮ್ 8,40,000 ಮೇಲೇನೆ ತೊಗೊಳ್ತೀರಾ. 8,40,000 ಅಲ್ಲಿ ಕ್ರೆಡಿಟ್ ಪೀರಿಯಡ್ ಎಷ್ಟು ಹೇಳಿದ್ದಾರೆ? 5 ವೀಕ್ಸ್ ಹೇಳಿದ್ದಾರೆ. ಅಂದರೆ 5 ಡಿವೈಡೆಡ್ ಬೈ 52 5 ವೀಕ್ಸ್ ಅಂತ ಹೇಳಿದ್ದಾರೆ ಅಲ್ವಾ? ಸೊ 5 ಡಿವೈಡೆಡ್ ಬೈ 52 ಮಾಡೋಣ. ಆವಾಗ ನಮಗೆ ಕ್ರೆಡಿಟರ್ಸ್ ಎಷ್ಟು? 80,769. 80,769 ಆಯಿತು. ನೆಕ್ಸ್ಟ್ ಏನು ಕೊಟ್ಟರೆ ನೋಡೋಣ. ನೆಕ್ಸ್ಟು ಆವರೇಜ್ ಸ್ಟಾಕ್. ಆವರೇಜ್ ಸ್ಟಾಕ್ ಹೋಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ರಿಕ್ವೈರ್ಮೆಂಟ್. ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್ ಅಂದ್ರೂ ಕೂಡ ಕರೆಂಟ್ ಅಸೆಟ್ಸು. ಸಂಘಗೆ ಎರಡನೇದಾಗಿ ಸ್ಟಾಕ್ ತೊಗೊಳ್ತಾ ಇದ್ದೀನಿ. ಸ್ಟಾಕ್ ಅದು ಕೂಡ 8,40,000 ಮೇಲೆ ತೊಗೊಳ್ತೀರಾ. 8 ಲಕ್ಷ ಅಂದರೆ ಕಾಸ್ಟ್ ಆಫ್ ಸೇಲ್ಸು. 8,40,000 ಇಂಟು ಎಷ್ಟು ವೀಕ್ಸ್ ಹೇಳಿದ್ದಾರೆ? ಅದು ಕೂಡ 5 ವೀಕ್ಸ್ ಹೇಳಿದ್ದಾರೆ, ಹೌದಲ್ವಾ? ಸೊ ಅದು ಕೂಡ 5/52 ಅಂತಂದರೆ ಎಷ್ಟಾಯಿತು? 80,769 ಆಯಿತು. ಓಕೆ, ನೆಕ್ಸ್ಟು ಇನ್ನು ಉಳಿದಿರೋದು ಒಂದೇ ಕಾಂಟಿಂಜೆನ್ಸೀಸ್ ಹೇಳಿದ್ದಾರೆ. ಕಾಂಟಿಂಜೆನ್ಸೀಸ್ ಇಲ್ಲಿ ಲಾಸ್ಟೇ ಬರುತ್ತೆ, ನೋಡೋಣ. ಈಗ ಕರೆಂಟ್ ಅಸೆಟ್ಸ್ ಟೋಟಲ್ ಎಷ್ಟಾಯಿತು ಅಂತ ನೋಡೋಣ. ಇಲ್ಲಿ ಕರೆಂಟ್ ಅಸೆಟ್ಸ್ ಏನಿದೆಯಲ್ಲ ಇದರ ಟೋಟಲನ್ನು 1,61,538 ಪ್ಲಸ್ 80,769 2,42,307 2,42,307 ರೂಪಾಯಿ ಆಯಿತು. ಈಗ ಅದರಲ್ಲಿ ಕರೆಂಟ್ ಲಯಬಿಲಿಟೀಸ್ ಏನು ಕೊಟ್ಟಿದ್ದಾರೆ? ಇದು ಒಂದೇ ಕೊಟ್ಟಿರೋದು ಕರೆಂಟ್ ಲಯಬಿಲಿಟೀಸ್. ಇದನ್ನು ಮೈನಸ್ ಮಾಡೋಣ. ಎಷ್ಟಿದೆ ಅದು? 80,769. ಸೊ ಇದರಲ್ಲಿ ಇದನ್ನು ಕರೆಂಟ್ ಲಯಬಿಲಿಟೀಸ್ ಮೈನಸ್ ಅಂತ ಹೇಳಿದ್ದಾರೆ. ಸೊ ಮೈನಸ್ ಮಾಡೋಣ. 161,538 1,61,538 ಅಲ್ವಾ? ಇದಾಯಿತು. ಕಂಟಿಂಜೆನ್ಸೀಸ್ ಹೇಳಿದಾರಾ? ಹೌದು ಹೇಳಿದ್ದಾರೆ. 15% ಕಂಟಿಂಜೆನ್ಸೀಸ್ ಅಂತ ಹೇಳಿದ್ದಾರೆ. ಅಂದರೆ 15% ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ 15% ಆಫ್ ಕಾಂಟಿಂಜೆನ್ಸೀಸ್. ಸೊ 15% ಆಫ್ ಕಾಂಟಿಂಜೆನ್ಸೀಸ್ ಅಂದರೆ ಇದ್ರ ಮೇಲೆ ಮಾಡ್ತೀರಾ. 1,61,538 ಇಂಟು 15 ಡಿವೈಡೆಡ್ ಬೈ 100. 15 ಡಿವೈಡೆಡ್ ಬೈ 100 ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ. 24,231. 24,231. ಸೊ ಇಲ್ಲೇನು ಮಾಡೋಕ್ಕೆ? ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದಾಗ 185 1,85,769 ಬಂತು. ಇದಕ್ಕೆ ಒಂದು ಹೆಸರು ಕೊಡಿ, ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮನ್ನು, 2 ಪ್ರಾಬ್ಲಮನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದು ನಿಮಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇದೇ ಕ್ಯಾಟಗರಿಯಲ್ಲಿ ಸ್ವಲ್ಪ ಚೇಂಜ್ ಇರ್ತಕ್ಕಂಥದ್ದು ನೋಡೋಣ. ಮತ್ತೊಂದು ಪ್ರಾಬ್ಲಮನ್ನು ಈಗ ನೋಡ್ತಾ ಹೋಗೋಣ. ಓಕೆ, ನೋಡಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಇದನ್ನು ನೀವೇ ಟ್ರೈ ಮಾಡಿ. ಒಂದೇ ಕ್ಯಾಟಗರಿ ಇದೆ, ನೀವೇ ಟ್ರೈ ಮಾಡಿ. ಆನ್ಸರ್ ಏನು ಬರುತ್ತೋ ನೀವು ಅದನ್ನ ಕಾಮೆಂಟ್ ಮಾಡಿ. ಆದಷ್ಟು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ, ವರ್ಕ್ ಮಾಡಿ, ನೀವು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ನೀವು ವಾಚ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತೀರಾ ಅನ್ನೋದು ನನಗೆ ಮನವರಿಕೆ ಆಗುತ್ತೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಇರೋಂಥದ್ದು. ನೋಡಿ, ಪ್ರಿಪೇರ್ ಎನ್ ಎಸ್ಟಿಮೇಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆಫ್ ಅ ಟ್ರೇಡಿಂಗ್ ಕನ್ಸರ್ನ್. ಏನೇನು ಹೇಳಿದ್ದಾರೆ? ಆ ಪ್ರಾಜೆಕ್ಟ್ ಆ್ಯನ್ಯುವಲ್ ಸೇಲ್ಸ್ 80,000 ಯೂನಿಟ್ಸ್, ಸೆಲ್ಲಿಂಗ್ ಪ್ರೈಸ್ 8 per unit ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ನೆಟ್ ಪ್ರಾಫಿಟ್ ಆಸ್ ಸೇಲ್ಸ್ 20% ಕೊಟ್ಟಿದ್ದಾರೆ. ಅಂದರೆ 20 ಡಿವೈಡೆಡ್ ಬೈ 100 ಮಾಡ್ತೀರಾ ಕಾಸ್ಟ್ ಆಫ್ ಸೇಲ್ಸ್ ಕಂಡುಹಿಡಲಿಕ್ಕೆ, ಮಾಡ್ತೀರಾ ಅಂದ್ಕೊಳ್ತೀನಿ. ನೆಕ್ಸ್ಟು ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌ ಟು ಕಸ್ಟಮರ್ಸ್ 10 ವೀಕ್ಸು. ಕಸ್ಟಮರ್ಸ್ ಅಂದರೆ ಡೆಟಾರ್ಸು 10 ಡಿವೈಡೆಡ್ ಬೈ 52. ನೆಕ್ಸ್ಟ್ ಏನು ಹೇಳಿದರೆ? ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌ ಟು ಸಪ್ಲೈಯರ್ಸು. ಸಪ್ಲೈಯರ್ಸ್ ಅಂದರೆ
ಕ್ರೆಡಿಟಾರ್ಸ್ ಏನು ಮಾಡ್ತೀರಾ, 8 ವೀಕ್ಸ್ ಕೊಟ್ಟಿದ್ದಾರೆ, 8/52 ಮಾಡ್ತೀರಾ. ಆವರೇಜ್ ಸ್ಟಾಕ್ ಹೋಲ್ಡಿಂಗ್ ಅಂದರೆ ಸ್ಟಾಕ್ ಕೊಟ್ಟಿದ್ದಾರೆ ಎಷ್ಟು, 10 ವೀಕ್ಸ್, 10/52, 20% ಆಫ್ ದ ಕಾಂಟಿಂಜೆನ್ಸೀಸ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹೌದಲ್ವಾ? ಓಕೆ ಫೈನ್. ಸೊ ಇದನ್ನು ಬರ್ಕೊಂಡು ನೀವು ಸಾಲ್ವ್ ಮಾಡಿ ಆನ್ಸರನ್ನು ಕಳಿಸ್ಕೊಡಿ. ಓಕೆನಾ? ಫೈನ್. ಈಗ ನೆಕ್ಸ್ಟ್ ಬರೋಣ. ಇನ್ನೊಂದು ಪ್ರಾಬ್ಲಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ನೋಡಿ, ಇಲ್ಲಿ ಮತ್ತು ನಾನೇ ಸಾಲ್ವ್ ಕೂಡ ಮಾಡ್ತೀನಿ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಎ ಪ್ರೊಫಾರ್ಮಾ ಕಾಸ್ಟ್ ಶೀಟ್ ಆಫ್ ಎ ಕಂಪನಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಆ ಪ್ರೊಫಾರ್ಮಾ ಕಾಸ್ಟ್ ಶೀಟ್ ಆಫ್ ಎ ಕಂಪನಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಏನೇನು ಕೊಟ್ಟಿದ್ದಾರೆ? ಎಲಿಮೆಂಟ್ಸ್ ಆಫ್ ಕಾಸ್ಟ್ ಇದೆ ಮತ್ತು ಅಮೌಂಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ ಅಂದರೆ ರಾ ಮಟೀರಿಯಲ್ಸ್ 40% ಇದೆ. ಡೈರೆಕ್ಟ್ ಲೇಬರ್ 20% ಕೊಟ್ಟಿದ್ದಾರೆ. ಓವರ್ ಹೆಡ್ ಅದನ್ನು ಕೂಡ 20% ಕೊಟ್ಟಿದ್ದಾರೆ. ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ. ಮಟೀರಿಯಲ್ಸು 40% ಕೊಟ್ಟಾರೆ. ಈ ಥರ ಜಾಸ್ತಿ ಕೇಳ್ತಿರ್ತಾರೆ. ಅವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮಟೀರಿಯಲ್ಸ್ 40%, ಡೈರೆಕ್ಟ್ ಲೇಬರ್ 20% ಆ್ಯಂಡ್ ಓವರ್ ಹೆಡ್ 20% ಕೊಟ್ಟಿದ್ದಾರೆ. ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ? ದ ಫಾಲೋಯಿಂಗ್ ಫರ್ದರ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್. ಅಂದರೆ ಈ ಟೇಬಲಿಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಟೇಬಲಿಗೆ ಹೋಗೋಂಥ ಐಟಮ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಇಟ್ ಈಸ್ ಪ್ರಪೋಸ್ ಟು ಮೇಂಟೈನ್ ಎ ಲೆವೆಲ್ ಆಫ್ ಆಕ್ಟಿವಿಟಿ ಆಫ್ 2 lakh ಯೂನಿಟ್ಸ್. 2 lakh ಯೂನಿಟ್ಸ್ ಅಂತ ಅಂದರೆ ಸೇಲ್ಸ್ ಯೂನಿಟ್ಸ್ ಕೊಟ್ಟಿದ್ದಾರಲ್ಲಿ. ಇಟ್ ಈಸ್ ಪ್ರಪೋಸ್ ಟು ಮೇಂಟೈನ್ ಎ ಲೆವೆಲ್ ಆಫ್ ಲೆವೆಲ್ ಆಫ್ ಆಕ್ಟಿವಿಟಿ ಆಫ್ 2 lakh ಯೂನಿಟ್ಸ್ ಅಂತೆ. ಓಕೆ, 2 lakh ಯೂನಿಟ್ಸ್. ಎ. ಡಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಲ್ಲಿಂಗ್ ಪ್ರೈಸ್ ಈಸ್ 12 per unit. ಅಂದರೆ 2 lakh into 12 ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಪ್ರಾಫಿಟ್ ಏನು ಕೊಟ್ಟರೆ ನೋಡೋಣ ಅಂತ. ನೆಕ್ಸ್ಟು, ರಾ ಮಟೀರಿಯಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಮೈನ್ ಇನ್ ಸ್ಟೋರ್ಸ್ ಫಾರ್ ಆನ್ ಆವರೇಜ್ ಪೀರಿಯಡ್ ಆಫ್ 1 month. ರಾ ಮಟೀರಿಯಲ್ಸ್ ಎಷ್ಟು ಅಂತಂದರೆ 1 month ಕ್ರೆಡಿಟ್ ಪೀರಿಯಡ್ ಕೊಟ್ಟಿದ್ದಾರೆ. ಮೊದಲನೇ ರಾ ಮಟೀರಿಯಲ್ಸ್ ಎಲ್ಲಿಗೆ ಹೋಗುತ್ತೆ? ಕರೆಂಟ್ ಅಸೆಟ್ಸಿಗೆ ಹೋಗುತ್ತೆ. ಅಂದರೆ 1/12 ಆಯಿತು. ನೆಕ್ಸ್ಟು, ಮಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೊಸೆಸ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ ಮಾಡ್ಕೋಬೇಕು. ಮಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೊಸೆಸ್ ಅಂತ ಎಲ್ಲೇ ಬಂದರೂ ವರ್ಕ್ ಇನ್ ಪ್ರೋಗ್ರೆಸ್. ಸ್ಟಾಕು, ವರ್ಕ್ ಇನ್ ಪ್ರೋಗ್ರೆಸ್ಸು, ಫಿನಿಶ್ಡ್ ಗುಡ್ಸು, ಇವು 3 ಕೂಡ ಕರೆಂಟ್ ಅಸೆಟ್ಸಲ್ಲೇ ಬರೋದು ಅಲ್ವಾ? ಓಕೆ. ಮಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೊಸೆಸ್ ಆನ್ ಆನ್ ಆವರೇಜ್ ಆಫ್ ಹಾಫ್ ಎ ಮಂತ್. ಹಾಫ್ ಮಂತ್ ಅಂತಂದ್ರೆ ಏನು? ಹಾಫ್ ಎ ಮಂತ್ ಅಂದರೆ 0.5 month. 0.5/12 ಮಾಡ್ತೀರಾ. ಮಂತ್ ಹೇಳಿದರೆ /12 ಮಾಡ್ತೀರಾ. ನೆಕ್ಸ್ಟು, ಡಿ ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ, ನಿಮಗೆ ಗೊತ್ತಿದೆ. ನೆಕ್ಸ್ಟು ಈ ನೋಡಿ, ಫಿನಿಶ್ಡ್ ಗೂಡ್ಸು ಅಂದರೆ ಇದು ಕೂಡ ಕರೆಂಟ್ ಅಸೆಟ್ಸ್. ಫಿನಿಶ್ಡ್ ಗೂಡ್ಸ್ ಆರ್ ರಿಕ್ವೈರ್ಡ್ ಟು ಬಿ ಇನ್ ಸ್ಟಾಕ್ ಫಾರ್ ಎನ್ ಆವರೇಜ್ ಪೀರಿಯಡ್ ಆಫ್ 1 month. ಅಂದರೆ ಫಿನಿಶ್ಡ್ ಗೂಡ್ಸು ಕೂಡ 1/12 ಆಯಿತು. ನೆಕ್ಸ್ಟ್, ಕ್ರೆಡಿಟ್ ಅಲೌ ಟು ಡೆಟಾರ್ಸ್. ಇಲ್ಲಿ ಕಸ್ಟಮರ್ಸ್ ಅಂತ ಹೇಳಿಲ್ಲ, ನೇರವಾಗಿ ಡೆಟಾರ್ಸ್ ಅಂತ ಹೇಳಿಬಿಟ್ಟಿದ್ದಾರೆ. ಓಕೆ, ಕ್ರೆಡಿಟ್ ಅಲೌ ಟು ಡೆಟಾರ್ಸ್ ಈಸ್ 2 month, 2 ತಿಂಗಳು ಅಂದರೆ 2/12. ನೆಕ್ಸ್ಟ್ ಹೇಳಿದ್ದಾರೆ ಕ್ರೆಡಿಟ್ ಅಲೌಡ್ ಟು ಸಪ್ಲೈಯರ್ಸ್. ಸಪ್ಲೈಯರ್ಸ್ ಅಂದರೆ ಕ್ರೆಡಿಟಾರ್ಸ್ ಒಂದೇ ಒಂದು ಯಾವ್ದು ಕೊಟ್ಟಿದ್ದಾರೆ? ಕರೆಂಟ್ ಲಯಬಿಲಿಟೀಸನ್ನು ಒಂದೇ ಕೊಟ್ಟಿರೋದು. ಯಾವುದದು? ಸಪ್ಲೈಯರ್ಸು ಅಂದರೆ ಕ್ರೆಡಿಟಾರ್ಸು. ಸೊ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಈಸ್ 1 month. ಯು ಮೇ ಅಸ್ಯೂಮ್ ದಟ್ ದ ಸೇಲ್ಸ್ ಆ್ಯಂಡ್ ಪ್ರೊಡಕ್ಷನ್ ಫಾಲೋ ಎ ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟಿದೆ ಗೊತ್ತಿದೆ ಅಲ್ಲಿ. ಆಪ್ಷನ್ 1 ಇದೆ ನೋಡಿ, 2 lakh ಯೂನಿಟ್ಸ್ ಇದೆ, ಮತ್ತು ಆಪ್ಷನ್ ಡಿ 12% ಇದೆ ಅದಲ್ವಾ? ಇದರ ಬೇಸ್ ಮೇಲೆ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈಗ ಬನ್ನಿ ಒನ್ ಬೈ ನೋಡ್ತಾ ಹೋಗೋಣ. ಓಕೆ, ಈಗ ನೋಡಿ, ಆ ಪ್ರೊಫಾರ್ಮಾ ಕಾಸ್ಟ್ ಶೀಟ್ ಆಫ್ ಎ ಕಂಪನಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ನೋಡಿ, ಇಲ್ಲಿ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಮತ್ತು ಅಮೌಂಟ್ ಪರ್ ಯೂನಿಟ್ ಏನು ಕೊಟ್ಟಿದ್ದಾರಲ್ಲ, ಮಟೀರಿಯಲ್ ಇದೆ, ಡೈರೆಕ್ಟ್ ಲೇಬರ್ ಇದೆ, ಓವರ್ ಹೆಡ್ ಇದೆ ಅಲ್ವಾ? ಮಟೀರಿಯಲ್ ಇದೆ, ಮೊದಲನೇದಾಗಿ ಮಟೀರಿಯಲ್ ಇದೆ, ಆಮೇಲೆ ಡೈರೆಕ್ಟ್ ಲೇಬರ್ ಇದೆ. ಮಟೀರಿಯಲ್ ಇದೆ, ಡೈರೆಕ್ಟ್ ಲೇಬರ್ ಇದೆ. ಮೂರನೇದಾಗಿ ಏನು ಕೊಟ್ಟಿದ್ದಾರೆ? ಓವರ್ ಹೆಡ್ ಕೊಟ್ಟಿದ್ದಾರೆ. 3 ಕೂಡ ಪರ್ಸೆಂಟ್ ಕೊಟ್ಟಿದ್ದಾರೆ. ಒಂದು 40% ಇದೆ, ಇನ್ನೊಂದು 20% ಇದೆ, ಮತ್ತೊಂದು 20% ಇದೆ. ಹೌದಲ್ವ? 40%, 20%, 20% ಅಂತ ಈ ಥರ ಕೊಟ್ಟಿದ್ದಾರೆ. ಇವಾಗ ಏನು ಮಾಡಬೇಕು ಅಂತಂದರೆ, ಇವು 3 ಕೂಡ ಭಾಳ ಇಂಪಾರ್ಟೆಂಟು. ಅಮೌಂಟ್ ಹೇಳಿಲ್ಲ, ಬಟ್ ರಾ ಮಟೀರಿಯಲ್ಸ್ ಅಂದರೆ ರಾ ಮಟೀರಿಯಲ್ಸ್ ಅಂತ ಅರ್ಥ. ರಾ ಮಟೀರಿಯಲ್ಸ್ 40% ಇದೆ, ಡೈರೆಕ್ಟ್ ಲೇಬರ್ 20% ಅಂತ ಇದೆ, ಓವರ್ ಹೆಡ್ 20% ಅಂತ ಇದೆ. ಯಾವ ರೀತಿಯಾಗಿ ಮಾಡಬೇಕು ಅಂದರೆ ನೋಡಿ, ಇವು 3 ಕೂಡ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲಿ ಬರುತ್ತೆ, ಆ ವರ್ಕ್ ಇನ್ ಪ್ರೋಗ್ರೆಸ್ ಬಂದಾಗ ಇವು 3 ಕನ್ಸಿಡರ್ ಮಾಡ್ಬೇಕು. ಹೆಂಗಂತ ಹೇಳ್ತೀನಿ. ವರ್ಕ್ ಇನ್ ಪ್ರೋಗ್ರೆಸ್ ನೀವು ಕರೆಂಟ್ ಅಸೆಟ್ಸಲ್ಲಿ ಬರೆದಾಗ ಈ 3 ಬೇಸನ್ನು ತೊಗೊಳ್ಬೇಕಾಗುತ್ತೆ, ಹೇಳ್ತೀನಿ. ಎರಡನೇದಾಗಿ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಬಂದಾಗ, ಆಮೇಲೆ ಫಿನಿಶ್ಡ್ ಗೂಡ್ಸ್ ಬಂದಾಗ ಈ 3 ಕನ್ಸಿಡರ್ ಮಾಡ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ ಬಂದಾಗ, ಫಿನಿಶ್ಡ್ ಗೂಡ್ಸು ಕೂಡ ಬಂದಾಗ, ಮತ್ತು ಯಾವುದಪ್ಪ ಅಂದರೆ ಡೆಟಾರ್ಸ್ ಬಂದಾಗ ಇವು 3ಕ್ಕೂ ಕೂಡ ಏನು ಮಾಡ್ತೀರಾ, ಈ 3 ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ
ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀರಾ. ನಿಮಗೆ ಗೊತ್ತಾಗದೇ ಇರ್ಬೋದು. ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟು ಅಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, ಅದು ಇರಲಿ. ಅದು ನೆಕ್ಸ್ಟ್ ಬನ್ನಿ. ಈಗ ನೋಡಿ ಇಲ್ಲೇನು ಹೇಳಿದ್ದಾರೆ, ಇಟ್ ಈಸ್ ಪ್ರಪೋಸ್ ಟು ಮೇಂಟೈನ್ ಅ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಆಫ್ 2 lakh ಯೂನಿಟ್ಸ್ ಅಂತ ಹೇಳಿದ್ದಾರೆ. ಹೌದಲ್ವಾ? 2 lakh ಯೂನಿಟ್ಸ್ ಹೇಳಿದ್ದಾರೆ. ಓಕೆ, 2 lakh ಯೂನಿಟ್ಸು ಅಂದರೆ 2 lakh ಯೂನಿಟ್ಸ್ ಅಂತ ಹೇಳಿದ್ದಾರೆ. 2 lakh ಯೂನಿಟ್ಸ್ ಇಂಟು ಎಷ್ಟು ಹೇಳಿದ್ದಾರೆ ಅಲ್ಲಿ, ಆಪ್ಷನ್ ಡಿ ಒಳಗೆ ಹೇಳಿದ್ದಾರೆ ನೋಡಿ. ಡಿನಲ್ಲಿ ಏನು ಹೇಳಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಈಸ್ 12 per unit. 2 lakh ಇಂಟು 12 ಮಾಡಿದಾಗ ಎಷ್ಟು ಬಂತು ನಮಗೆ, 24 ಲಕ್ಷ ಬಂತು. ಹೌದಲ್ವಾ? ಸೊ 24 ಲಕ್ಷ ಅಲ್ಲಿ ಬಂದಿದೆ ಅಂಥೇಳಿ. ಓಕೆ, ಈಗ 24 ಲಕ್ಷ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿನಲ್ಲಿ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರಾ ಅಂತ ನೋಡೋಣ. ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರಾ? ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಓಕೆ, 12 ರೂಪಾಯಿ ಅಂದರೆ 24 ಲಕ್ಷ ಆಯಿತು. ಆ 24 ಲಕ್ಷ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಹಾಗಾಗಿ 24 ಲಕ್ಷ ಇಂಟು 75/100, 80/100 ಅಂತ ತೊಗೊಳ್ತಿದ್ದಿಲ್ಲ. ಅದನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾಫಿಟ್ ಬಂದಾಗ ಮಾತ್ರ. ಅಂದರೆ ಕಾಸ್ಟ್ ಆಫ್ ಸೇಲ್ಸ್ ಈಗ 24 ಲಕ್ಷನೇ ಆಯಿತು. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ, 24 ಲಕ್ಷನೇ ಇದೆ. ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಆಫ್ ಸೇಲ್ಸ್ 24 ಲಕ್ಷ. ಆ ಬೇಸ್ ಮೇಲೆ ಇದನ್ನೆಲ್ಲ ತೊಗೊಳ್ತಾ ಹೋಗ್ತೀರಾ. ಹೌದಾ? ಕ್ಲಿಯರ್. ನೆಕ್ಸ್ಟ್ ಬರೋಣ. ಆಪ್ಷನ್ ಬಿ ನಲ್ಲಿ ಏನು ಹೇಳಿದರೆ, ರಾ ಮೆಟೀರಿಯಲ್ಸ್ ಆರ್ ಟು ಬಿ ಎಕ್ಸ್ಪೆಕ್ಟೆಡ್ ಟು ರಿಮೈನ್ ಇನ್ ಸ್ಟೋರ್ಸ್ ಫಾರ್ ಅನ್ ಆವರೇಜ್ ಪೀರಿಯಡ್ ಆಫ್ 1 month ಅಂತ ಹೇಳಿದ್ದಾರೆ ಅಲ್ವಾ. ಈಗ ರಾ ಮೆಟೀರಿಯಲ್ಸ್ ಆರ್ ಟು ಬಿ ಎಕ್ಸ್ಪೆಕ್ಟೆಡ್. ರಾ ಮೆಟೀರಿಯಲ್ಸ್ ಎಲ್ಲ ಕಡೆ ರಾ ಮೆಟೀರಿಯಲ್ಸು. ರಾ ಮೆಟೀರಿಯಲ್ಸ್ ಅಂದರೆ ಕರೆಂಟ್ ಅಸೆಟ್ಸ್ ತಾನೆ. ಓಕೆ, ಕರೆಂಟ್ ಅಸೆಟ್ಸು. ಇಲ್ಲಿ ರಾ ಮೆಟೀರಿಯಲ್ಸ್ ಬರೀತಾ ಇದ್ದೀನಿ, ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೋಡಿ, ರಾ ಮೆಟೀರಿಯಲ್ಸ್ ಎಷ್ಟಲ್ಲಿ, 24 ಲಕ್ಷ ಅಲ್ವಾ. 24 ಲಕ್ಷ ಇಂಟು ರಾ ಮೆಟೀರಿಯಲ್ಸ್ ಅವರು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನಮಗೆ ಅಲ್ವಾ. ರಾ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ, 40% ಕೊಟ್ಟಿದ್ದಾರೆ ಅಲ್ವಾ. ರಾ ಮೆಟೀರಿಯಲ್ಸ್ 40% ಕೊಟ್ಟಿದ್ದಾರೆ ಅಂದರೆ 40/100 ಮಾಡ್ಕೊಳ್ಬೇಕು. 40 ಅಂದರೆ 24 ಲಕ್ಷ ಇಂಟು 40/100 ಅದನ್ನ ಫಸ್ಟ್ ಮಾಡ್ಕೊಳ್ಬೇಕು. ಈಗ ಪರ್ಸೆಂಟೇಜು ರಾ ಮೆಟೀರಿಯಲ್ ಎಲ್ಲಿ ಬರ್ತದೋ ಎಲ್ಲ ಕಡೆಗೂ ಇಂಟು ಅಲ್ಲೇನು ಹೇಳಿದ್ದಾರೆ, ಆವರೇಜ್ ಪೀರಿಯಡ್ 1 month ಅಂತ ಹೇಳಿದ್ದಾರೆ. ಅಂದರೆ 1/12 ಮಾಡ್ಕೊಳ್ಳೋಣ. ಅವಾಗ ರಾ ಮೆಟೀರಿಯಲ್ ವ್ಯಾಲ್ಯೂ ನಮಗೆ ಸಿಗ್ತದೆ. ಎಷ್ಟು, 80,000 ಅಲ್ವಾ. 80,000 ಸಿಕ್ತು, ಅದು ಮುಗೀತು. 80,000 ತಾನೆ. ನೆಕ್ಸ್ಟ್, ಮಟೀರಿಯಲ್ ವಿಲ್ ಬಿ ಇನ್ ಪ್ರೊಸೆಸ್ ಅಂತೇಳಿದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ. ಮಟೀರಿಯಲ್ ವಿಲ್ ಬಿ ಇನ್ ಪ್ರೊಸೆಸ್. ಆಪ್ಷನ್ ಬಿ ಮಟೀರಿಯಲ್ಸ್ ವಿಲ್ ಬಿ ಇನ್, ಆಪ್ಷನ್ ಸಿ ಸಾರಿ, ಮಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೊಸೆಸ್ ಆನ್ ಅನ್ ಆವರೇಜ್ ಆಫ್ ಎ ಮಂತ್ ಅಂತ ಹೇಳಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ, ಅಲ್ಲಿ ನಮಗೇನು ಕೊಟ್ಟಿದ್ದಾರೆ, ರಾ ಮೆಟೀರಿಯಲ್ಲು ಪರ್ಸೆಂಟೇಜ್ ಕೊಟ್ಟಿರೋದು ಯಾವುದು, ಒಂದು ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರು, ಓವರ್ ಹೆಡ್. ಡೈರೆಕ್ಟ್ ಲೇಬರು ಮತ್ತು ಓವರ್ ಹೆಡ್ ಕೊಟ್ಟಿದ್ದಾರೆ ಅಲ್ವಾ. ಇದು 20% ಕೊಟ್ಟಿದ್ದಾರೆ, ಇದು 20% ಕೊಟ್ಟಿದ್ದಾರೆ. ಇವು ಯಾವಾಗಲೂ ಕೂಡ ಎಲ್ಲಿ ಕನ್ಸಿಡರ್ ಮಾಡಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಬಂದಾಗ ಇವು ಮೂರನ್ನು ಕನ್ಸಿಡರ್ ಮಾಡಬೇಕು. ಈ ರಾ ಮೆಟೀರಿಯಲ್ಗೆ 40% ಒಂದೇ ತಗೊಂಡ್ರಿ ಅಲ್ವಾ. ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್ಗೆ ರಾ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರು, ಓವರ್ ಹೆಡ್ ಮೂರನ್ನು ಕನ್ಸಿಡರ್ ಮಾಡಬೇಕು ವರ್ಕ್ ಇನ್ ಪ್ರೋಗ್ರೆಸ್ಸಿಗೆ. ಆಮೇಲೆ ಡೆಟಾರ್ಸ್ಗೂ ಕೂಡ ಕನ್ಸಿಡರ್ ಮಾಡಬೇಕು, ಮತ್ತು ಫಿನಿಶ್ಡ್ ಗೂಡ್ಸ್ಗೂ ಈ ಮೂರಕ್ಕೂ ಕೂಡ ಮೂರನ್ನು ಕನ್ಸಿಡರ್ ಮಾಡಬೇಕು. ಪರ್ಸೆಂಟೇಜ್ ಇನ್ನೊಂದು ಎರಡು ಹೇಳಿದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಈಗ ಆಪ್ಷನ್ ಸಿಗೆ ಬರೋಣ. ಸಿ, ಮಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೊಸೆಸ್. ಪ್ರೊಸೆಸ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ ಅಲ್ವಾ. ನೋಡಿ, ಎರಡನೇದು ವರ್ಕ್ ಇನ್ ಪ್ರೋಗ್ರೆಸ್ ಬರೀತೀನಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಬಂದಾಗ ಮತ್ತೆ ಸೇಮ್ ರಾ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರು ಮತ್ತು ಓವರ್ ಹೆಡ್ ಈ ಮೂರನ್ನು ಕೂಡ ತಗೊಳ್ತೀರಾ. ಈಗ ರಾ ಮೆಟೀರಿಯಲ್ಸು, ಒಂದು ರಾ ಮೆಟೀರಿಯಲ್ಸು, ಇನ್ನೊಂದು ಡೈರೆಕ್ಟ್ ಲೇಬರು, ಇನ್ನೊಂದು ಓವರ್ ಹೆಡ್. ವರ್ಕಿಂಗ್ ಪ್ರೋಗ್ರೆಸ್ಸಿಗೆ ಇವು ಮೂರನ್ನು ಕನ್ಸಿಡರ್ ಮಾಡಬೇಕು. ಈಗೇನು ಮಾಡಬೇಕು ಅಂದರೆ, ನಮಗೆ ವ್ಯಾಲ್ಯೂ 24 ಲಕ್ಷ ಏನಿದೆಯಲ್ಲ, ಸೊ 24 ಲಕ್ಷ, ಆ ಮೂರಕ್ಕೂ ಕೂಡ 24 ಲಕ್ಷ ಬರ್ಕೊಳ್ತಾ ಇದ್ದೀರಾ. ಸೊ 24 ಲಕ್ಷ ಇಂಟು ರಾ ಮೆಟೀರಿಯಲ್ ಎಷ್ಟು ಪರ್ಸೆಂಟು, 40%. ಸೊ ಇದು 40/100, ಇದು 20/100, ಇದು 20/100 ಕಾಮನ್ ಇದು ಅಲ್ವಾ. ಇದ್ರ ಜೊತೆಗೆ ಏನು ಮಾಡ್ತೀರಾ, ವರ್ಕ್ ಇನ್ ಪ್ರೋಗ್ರೆಸ್ ಕ್ರೆಡಿಟ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಆಪ್ಷನ್ ಸಿ ನಲ್ಲಿ ಮಟೀರಿಯಲ್ಸ್ ವಿಲ್ ಬಿ ಇನ್ ಪ್ರೊಸೆಸ್ ಆನ್ ಆವರೇಜ್ ಆಫ್ ಎ ಹಾಫ್ ಮಂತ್ ಅಂತ ಹೇಳಿದ್ರೆ, ಅಂದರೆ 0.5 ಮಂತ್ ಅಂತ ಡಿವೈಡೆಡ್ ಬೈ 12, 0.5 ಡಿವೈಡೆಡ್ ಬೈ 12, 0.5 ಡಿವೈಡೆಡ್ ಬೈ 12. ಹೀಗೆ ಅವು ಮೂರನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಾ. ಆವಾಗ ಒಂದು ವ್ಯಾಲ್ಯೂ ಬರ್ತದೆ. ಆ ವ್ಯಾಲ್ಯೂವನ್ನು ಹಾಕ್ರಿ. ಒಂದು 40,000 ಇದೆ, 20,000 ಇದೆ, ಮತ್ತು 20,000 ಇದೆ. ಈಗ ಆಪ್ಷನ್ ಸಿ ಕ್ಲಿಯರ್. ವರ್ಕ್ ಇನ್ ಪ್ರೋಗ್ರೆಸ್ಸು,
ಡೆಟಾರು ಮತ್ತು ಫಿನಿಶ್ಡ್ ಗೂಡ್ಸು ಇವು ಮೂರಕ್ಕೂ ಕೂಡ ಈ ಮೂರನ್ನು ಕನ್ಸಿಡರ್ ಮಾಡ್ತೀರಾ ಪರ್ಸೆಂಟೇಜ್ ಕೊಟ್ಟರೆ ಮೊದಲೇ. ಫೈನ್. ಈಗ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಆಯಿತು. ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ಏನು ಹೇಳಿದ್ದಾರೆ? ಎಸ್, ಡಿ ಸೆಲ್ಲಿಂಗ್ ಪ್ರೈಸ್ ತೊಗೊಂಡಿದ್ದೀರಾ. ಫಿನಿಶ್ಡ್ ಗೂಡ್ಸ್ ಆರ್ ಟು ಬಿ ರಿಕ್ವೈರ್ಡ್ ಇನ್ ದ ಸ್ಟಾಕ್ ಫಾರ್ ಎನ್ ಅವರೇಜ್ ಪೀರಿಯಡ್ ಆಫ್ 1 month. ಫಿನಿಶ್ಡ್ ಗೂಡ್ಸ್, ಓಕೆ, ಫಿನಿಶ್ಡ್ ಗೂಡ್ಸ್ ತಗೊಳ್ತಾ ಇದ್ರು. 1 month ಹೇಳಿದ್ದಾರೆ. ಫಿನಿಶ್ಡ್ ಗೂಡ್ಸಿಗೆ 1 month ಅಂದರೆ ಸೇಮ್ ತಗೊಳ್ತೀರಾ, 1/12 ಮಾಡ್ತೀರಾ ಅಲ್ವಾ? ಸೇಮು ತಗೊಳ್ತೀರಾ, 1/12. ನೋಡಿ, ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ ಮೂರನ್ನು ಕೂಡ ಬರ್ಕೊಂಡಿದ್ದೀರಾ. ಇಲ್ಲಿ ಸೇಮ್ 24 ಲಕ್ಷಕ್ಕೆ ತಾನೆ. ಓಕೆ, 24 ಲಕ್ಷ ಇಂಟು 40/100 ಇಂಟು ಕ್ರೆಡಿಟ್ ಪೀರಿಯಡು 1/12 ಎಷ್ಟು ಬರುತ್ತದು? ನೆಕ್ಸ್ಟ್ 24 ಲಕ್ಷ ಇಂಟು 20/100 ಇಂಟು 1/12. 1/12 ಫಿನಿಶ್ಡ್ ಗೂಡ್ಸ್ ಫಿಕ್ಸ್, ಅದು 1 month ಕ್ರೆಡಿಟ್ ಪೀರಿಯಡ್ ಇರೋದ್ರಿಂದ ಇದು. ನೆಕ್ಸ್ಟು 24 ಲಕ್ಷ ಇಂಟು 20/100 ಇಂಟು 1/12. ಇಲ್ಲಿ ಆಫ್ ಇದೆ, ಇಲ್ಲಿ 1 month ಇದೆ, ಅಂದರೆ ಇದ್ರ ಡಬಲ್ ತಾನೆ. 80,000, 40,000 ಮತ್ತು 40,000. ಅಲ್ಲಿಗೆ ಆಪ್ಷನ್ ಯಾವುದು ಮುಗೀತು? ಆಪ್ಷನ್ ಸಿ, ಡಿ ಕೂಡ ಸರಿ, ಇ ಮುಗೀತು. ಫಿನಿಶ್ಡ್ ಗೂಡ್ಸ್ ಆರ್ ರಿಕ್ವೈರ್ಡ್ ಟು ಬಿ ಇನ್ ಸ್ಟಾಕ್ ಫಾರ್ 1 month ಅಂತ ಹೇಳಿದರೆ ಮುಗೀತು. ನೆಕ್ಸ್ಟು ಕ್ರೆಡಿಟ್ ಅಲೌ ಟು ಡೆಟಾರ್ಸ್ 2 month. ನೋಡಿ, ಡೆಟಾರ್ಸು ಕೂಡ ಕೊಟ್ಟಿದ್ದಾರೆ. ಡೆಟಾರ್ಸಿಗೆ ಮತ್ತೆ 3 ತೊಗೊಳ್ತೀರಾ. ಸೊ ಡೆಟಾರ್ಸ್ ತೊಗೊಳ್ತಾ ಇದ್ದೀರಾ. ಸೊ ಡೆಟಾರ್ಸಿಗೆ 3 ತೊಗೊಳ್ತೀರಾ. ಡೆಟಾರ್ಸಿಗೆ ಎಷ್ಟು ಹೇಳಿದ್ದಾರೆ? ಡೆಟಾರ್ಸಿಗೆ 2 month ಅಂತ ಹೇಳಿದ್ದಾರೆ. ಡೆಟಾರ್ಸಿಗೆ 2 month ಅಂತ ಹೇಳಿದ್ದಾರೆ. ಸೇಮ್ ಅಲ್ಲೂ ಕೂಡ ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ಮೂರನ್ನು ತೊಗೊಳ್ಳಿ. 3 ತೊಗೊಳ್ಳಿ. ಸೇಮ್ 24 ಲಕ್ಷ ಅಲ್ವಾ? ಸೊ 24 ಲಕ್ಷ ಇಂಟು 40/100 ಇಂಟು ಎಷ್ಟು ಬಂತು? 2 ತಿಂಗಳು ಹೇಳಿದ್ದಾರೆ, 2/12. ಸೇಮ್ ಇದು ಕೂಡ ಅಲ್ವಾ? ಸೊ 24 ಲಕ್ಷ ಇಂಟು 20/100 ಇಂಟು 2/12. ಸೇಮ್ ಮತ್ತು ಇಲ್ಲಿ 24 lakh ಇಂಟು 20/100 2/12. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ಸೊ ಅದರಲ್ಲಿ ಮೊದಲನೇದು ಎಸ್, ರಾ ಮೆಟೀರಿಯಲ್ಸ್ ಎಷ್ಟು ಬಂತು? 1,60,000. 1,60,000 ಇದ್ರಾಗ ಅರ್ಧ ಆಗುತ್ತಲ್ವ, 20% ಇದೆ. 80,000 80,000 80,000 80,000. ರಾ ಮೆಟೀರಿಯಲ್ಸ್ ಹೇಳಿದ್ರು. ರಾ ಮೆಟೀರಿಯಲ್ಸ್ ಮಾತ್ರ ತೊಗೊಳ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ಗೆ 3 ತೊಗೊಳ್ತೀರಾ. ಫಿನಿಶ್ಡ್ ಗೂಡ್ಸ್ ತೊಗೊಳ್ತೀರಾ. ಡೈರೆಕ್ಟ್ ಲೇಬರ್ಸ್ ಇದು ಡೆಟಾರ್ಸು ಕೂಡ ತೊಗೊಳ್ತೀರಾ. ಓಕೆ, ನೆಕ್ಸ್ಟ್ ಆಪ್ಷನ್ ಏನು ಹೇಳಿದ್ದಾರೆ? ಕ್ರೆಡಿಟ್ ಅಲೋಡ್ ಬೈ ದ ಸಪ್ಲೈಯರ್ ಈಸ್ 1 month. ಸಪ್ಲೈಯರ್ಗೆಲ್ಲ ತೊಗೊಳ್ಳಲ್ಲ ನಾವು. ಕರೆಂಟ್ ಅಸೆಟ್ಸಲ್ಲಿ ಮಾತ್ರ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಸಪ್ಲೈಯರ್ ಅಂದರೆ ಕ್ರೆಡಿಟರ್ 1 month ಅಂತ ಹೇಳಿದ್ದಾರೆ ಅಲ್ವಾ? ಸೊ ಕ್ರೆಡಿಟರ್ಸ್ 1 month ಅಂತ ಹೇಳಿದ್ದಾರೆ. ಅದು ನೋಡೋಣಂತೆ. ಈಗ ಫಸ್ಟು ನಾವು ಕರೆಂಟ್ ಅಸೆಟ್ಸ್ ಟೋಟಲ್ ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. ಇದಿಷ್ಟ್ರದ್ದು ಟೋಟಲ್ಲು ಇದಿಷ್ಟ್ರದ್ದು ಟೋಟಲ್ ಏನು ಬರುತ್ತೆ, ಅದರಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಮೈನಸ್ ಮಾಡೋಣ. ಅದಷ್ಟ್ರದ್ದು ಟೋಟಲು 6,40,000 ಇದೆ ಅಲ್ವಾ? 6,40,000 ಇದೆ ಕರೆಂಟ್ ಅಸೆಟ್ಸ್ದು. ಈಗ ಇದು ಕರೆಂಟ್ ಅಸೆಟ್ಸ್ ಆಯಿತು. ಲೆಸ್ ಕರೆಂಟ್ ಲಯಬಿಲಿಟೀಸ್ ಮಾಡ್ಕೊಳ್ಳೋಣ. ಕರೆಂಟ್ ಲಯಬಿಲಿಟೀಸ್ ಅಂದರೆ ಕ್ರೆಡಿಟರ್ ಒಂದೇ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್ ಸೇಮ್ ಅಲ್ಲಿಯೂ ಕೂಡ 24 ಲಕ್ಷ ಇಂಟು ಅದಕ್ಕೇನು ಪರ್ಸೆಂಟೇಜ್ ಏನು ಇಲ್ಲ ಅಲ್ವಾ? ಇಲ್ಲಿ ಕ್ರೆಡಿಟಾರ್ಸ್ ಅಂತ ಹೇಳಿದ್ದಾರೆ. ಸೊ ಕ್ರೆಡಿಟಾರ್ಸ್ ಎಷ್ಟು? ಕ್ರೆಡಿಟರ್ಸ್ ಅಂದರೆ ರಾ ಮೆಟೀರಿಯಲ್ಸ್ ಮೇಲೆ ತೊಗೊಳ್ಳೋದು ನಾವುಗಳು. ರಾ ಮೆಟೀರಿಯಲ್ಸ್ 24 ಲಕ್ಷ ಇದೆ ಹೌದಲ್ವಾ? 24 ಲಕ್ಷ ಇಂಟು ರಾ ಮೆಟೀರಿಯಲ್ಸ್ ಮಾತ್ರ ತೊಗೊಳ್ತೀರಾ. ಕ್ರೆಡಿಟರ್ ಅಂದರೆ ಸಪ್ಲೈಯರ್ ನಮಗೆ ಸಪ್ಲೈ ಮಾಡಿದರೆ ರಾ ಮೆಟೀರಿಯಲ್ಸ್ ಮಾತ್ರ ಸಪ್ಲೈ ಮಾಡೋದು. ಹಾಗಾಗಿ ರಾ ಮೆಟೀರಿಯಲ್ಸ್ 40% ಅದು ಒಂದೇ ತೊಗೊಳ್ತೀರಾ ಅಲ್ವಾ? ಸೊ ಕರೆಂಟ್ ಅಸೆಟ್ಸಲ್ಲಿ ಮಾತ್ರ ಈ 3 ತೊಗೊಳ್ತೀರಾ. ಆದರೆ ಕರೆಂಟ್ ಅಸೆಟ್ಸಲ್ಲಿ ಮಾತ್ರ ಅಂದರೆ ರಾ ಮೆಟೀರಿಯಲ್ಸನ್ನು ಬಿಟ್ಟು ವರ್ಕ್ ಇನ್ ಪ್ರೋಗ್ರೆಸ್ ಹೇಳಿದಾಗ, ಫಿನಿಶ್ಡ್ ಗೂಡ್ಸ್ ಹೇಳಿದಾಗ, ಡೆಟಾರ್ಸನ್ನು ಹೇಳಿದಾಗ ತೊಗೊಳ್ತೀರಾ. ಇನ್ನು ಕ್ರೆಡಿಟಾರ್ಸ್ ಬಂದಾಗ, ಕ್ರೆಡಿಟಾರ್ಸ್ ಅಂದರೆ ಸಪ್ಲೈ ಮಾಡಿದರೆ ಅವರು ರಾ ಮೆಟೀರಿಯಲ್ಸ್ ಮಾತ್ರ, ಹಂಗಾಗಿ ಅದನ್ನು ಮಾತ್ರ ತೊಗೊಳ್ತೀರಾ. 40/100 ಇಂಟು ಕ್ರೆಡಿಟ್ ಪೀರಿಯಡ್ ಎಷ್ಟು ಹೇಳಿದ್ದಾರೆ ಅವರಿಗೆ? 1 month ಅಂತ ಹೇಳಿದ್ದಾರೆ. ಅಂದರೆ 1/12 ಎಷ್ಟಾಯಿತು? 80,000 ಆಯಿತು. ನೇರವಾಗಿ ಹೊರಗಡೆಗೆ ಹಾಕೋಣ. ಈಗ 6,40,000 / 80,000 ಮಾಡಿದರೆ 5,60,000 ಬಂತು. 5,60,000. ಕಾಂಟಿಂಜೆನ್ಸೀಸ್ ಏನು ಕೊಟ್ಟಿದ್ರೆ ಅದೊಂದು ಆ್ಯಡ್ ಮಾಡ್ತಾ ಇದ್ರಿ. ಓಕೆನಾ? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ದ
ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತೇಳಿ. ಸೊ ಭಾಳ ಇಂಪಾರ್ಟೆಂಟ್, ಈ ಥರನೂ ಭಾಳ ಪ್ರಶ್ನೆಗಳನ್ನು ಕೇಳ್ತಾರೆ. ಹೆಂಗೆ ಅಂತ ಗೊತ್ತಾಯ್ತಲ್ಲ, ಗೊತ್ತಾಗಿಲ್ಲ ಅಂದರೆ ವಿಡಿಯೋವನ್ನು ಮತ್ತೆ ರಿವೈಸ್ ಮಾಡ್ಕೊಳ್ಳಿ, ಬೇರೆ ಬೇರೆ ಪ್ರಾಬ್ಲಮ್ಸನ್ನು ನೀವು ಮಾಡ್ತಾ ಹೋಗಿರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಈಗ ಮತ್ತೊಂದು ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ನೋಡಿ ಏನು ಹೇಳಿದ್ದಾರೆ, ಆ ಪ್ರೊಫಾರ್ಮಾ ಕಾಸ್ಟ್ ಶೀಟ್ ಆಫ್ ಎ ಕಂಪನಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಇದೆ ಮತ್ತು ಅಮೌಂಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕ್ವಶನ್ ಡಿಸ್ಪ್ಲೇ ಆಗ್ತಿರಲ್ಲ, ಸೊ ಹಾಗಾಗಿ ಪಾಸ್ ಮಾಡಿಕೊಂಡು ವೀಡಿಯೋನ ಬರ್ಕೊಂಬಿಡಿ, ಪ್ರಾಬ್ಲಮನ್ನು ಬರ್ಕೊಂಬಿಡಿ, ಆವಾಗ ನಿಮಗೆ ಕ್ಲಿಯರಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಇದೆಲ್ಲ 10 ಅಥವಾ 15 ಮಾರ್ಕ್ಸಿಗೂ ಕೇಳ್ಬೋದು. ಇದನ್ನು 15 ಮಾರ್ಕ್ಸಿಗೆ ಬಂದಾಗೂ ಇದನ್ನೇ ಕೇಳೋದು. ಐಟಮ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಷ್ಟೇ. ಫೈನ್. ಈಗ ನೋಡಿ, ಎಲಿಮೆಂಟ್ಸ್ ಆಫ್ ಕಾಸ್ಟ್. ಮಟೀರಿಯಲ್ಸು ಕಾಸ್ಟ್ ಪರ್ ಯೂನಿಟ್ 80 ರೂಪಾಯಿ ಹೇಳಿದ್ದಾರೆ. 80 ರೂಪೀಸ್ ಪರ್ ಯೂನಿಟ್ ಅಂತ ಮಟೀರಿಯಲ್. ರಾ ಮಟೀರಿಯಲ್ ಎಲ್ಲ ಎಲ್ಲಿ ಬರುತ್ತೋ ಅಲ್ಲೆಲ್ಲ 80 ರೂಪಾಯಿನ ತೊಗೊಳ್ಬೇಕು ನಾವು. ಡೈರೆಕ್ಟ್ ಲೇಬರ್ ಅಂದರೆ ವೇಜಸ್ಸಿಗೆ ರಿಲೇಟೆಡ್ ಆಗಿ ಹೇಳಿದ್ದಾರೆ. ಡೈರೆಕ್ಟ್ ಲೇಬರ್ 30 ರೂಪೀಸ್, ಓವರ್ ಹೆಡ್ 60 ರೂಪೀಸ್. ಲಾಸ್ಟ್ ಪ್ರಾಬ್ಲಮಲ್ಲಿ ಪರ್ಸೆಂಟ್ ಹೇಳಿದ್ರು, ಇಲ್ಲಿ ರುಪೀಸಲ್ಲಿ ಹೇಳಿದ್ದಾರೆ. ಪರ್ಸೆಂಟ್ ಹೇಳಿದರೆ 40% ಅಂದರೆ 40/100, 30 ಬಂದರೆ 30/100. ಬಟ್ ಇಲ್ಲಿ ರುಪೀಸ್ ಹೇಳಿರೋದ್ರಿಂದ ಇಂಟು 80 ಇಂಟು 30, ಮಟೀರಿಯಲ್ಸ್ 80 ಇದೆ, ಇಂಟು 80 ಆ ಥರ ಮಾಡ್ತೀರಾ. ಓವರ್ ಹೆಡ್ 60 ರೂಪಾಯಿ ಹೇಳಿದ್ದಾರೆ. ಟೋಟಲ್ ಕಾಸ್ಟ್ 170 ರೂಪಾಯಿ ಆಯಿತು. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ 170 ರೂಪಾಯಿ. ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಮಟೀರಿಯಲ್ 80 ರೂಪಾಯಿದು ಬೇಕಂತೆ, ಡೈರೆಕ್ಟ್ ಲೇಬಲ್ 30 ರೂಪಾಯಿದು ಬೇಕಂತೆ, ಓವರ್ ಹೆಡ್ 60 ರೂಪಾಯಿ, ಟೋಟಲ್ 170 ರೂಪಾಯಿ ಬೇಕು. ನಮಗೆ ಈ ಪ್ರಾಬ್ಲಮಲ್ಲಿ ಟೋಟಲ್ ಕಾಸ್ಟಿನ ಅವಶ್ಯಕತೆ ಇಲ್ಲ, ಅದನ್ನ ಇಗ್ನೋರ್ ಮಾಡ್ತೀರಾ. ನೆಕ್ಸ್ಟು ಪ್ರಾಫಿಟ್ 30 ರೂಪೀಸ್ ಇದೆ, ಅದನ್ನು ಕೂಡ ಇಗ್ನೋರ್ ಮಾಡ್ತೀರಾ. ನಮಗೆ ಇಂಡಿವಿಜುವಲ್ ಅಮೌಂಟ್ ಕೊಟ್ಟಾಗ ಪ್ರಾಫಿಟನ್ನು ಕೂಡ ಇಗ್ನೋರ್ ಮಾಡ್ತೀರಾ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಬಂದಾಗ. ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸು 200, ಸೆಲ್ಲಿಂಗ್ ಪ್ರೈಸಿನ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕೆ ಅಂತಂದರೆ ಮಟೀರಿಯಲ್ದು ರೇಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ದು ರೇಟ್ ಕೊಟ್ಟಿದ್ದಾರೆ, ಓವರ್ ಹೆಡ್ದು ರೇಟ್ ಕೊಟ್ಟಿದ್ದಾರೆ ಅವರು. ಅವುಗಳ ರೇಟ್ ಕೊಟ್ಟಾಗ ನಾವು ಪ್ರಾಫಿಟನ್ನು ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಇಗ್ನೋರ್ ಮಾಡ್ತೀರಾ, ನೆನ್ಪಿಟ್ಕೊಳ್ಳಿ. ಓಕೆನಾ? ಡೈರೆಕ್ಟ್ ಲೇಬರು, ಓವರ್ ಹೆಡ್ಡು ಮತ್ತು ಮಟೀರಿಯಲ್ಲು ಇವುಗಳ ರೇಟನ್ನು ಪರ್ ಯೂನಿಟಿಗೆ ಎಷ್ಟಾಗುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. ಪರ್ಸಂಟೇಜ್ ಕೊಟ್ಟಾಗ ನಮಗೇನು ಬೇಕಾಗುತ್ತೆ ಅಂತಂದರೆ ಸೆಲ್ಲಿಂಗ್ ಪ್ರೈಸನ್ನು ಕನ್ಸಿಡರ್ ಮಾಡ್ತೀರಾ ಮತ್ತು ಪ್ರಾಫಿಟನ್ನು ಕನ್ಸಿಡರ್ ಮಾಡ್ತೀರಾ ಕಾಸ್ಟ್ ಆಫ್ ಸೇಲ್ಸ್ ಕಂಡುಹಿಡಲಿಕ್ಕೆ. ಇದನ್ನು ಸ್ವಲ್ಪ ತಲೆ ಒಳಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫೈನ್. ಈಗ ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈಗ ರಾ ಮಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಆನ್ ಅವರೇಜ್ ಫಾರ್ 1 ಮಂತ್. ರಾ ಮಟೀರಿಯಲ್ ಕೊಟ್ಟಿದ್ದಾರೆ. ಸೊ ರಾ ಮಟೀರಿಯಲ್ ಅಂದರೆ ಕರೆಂಟ್ ಅಸೆಟ್ಸ್ ಹೋಗುತ್ತೆ, 1 ಮಂತ್ ಅಂತ ಹೇಳಿದ್ದಾರೆ, ಹೌದಲ್ವಾ? ನೆನ್ಪಿಟ್ಕೊಳ್ಳೋಣ. ರಾ ಮಟೀರಿಯಲ್ 1 ಮಂತ್ ಹೇಳಿದ್ದಾರೆ ಅಲ್ವಾ? ಇಲ್ಲಿ ಬರಿತೀನಿ, ರಾ ಮಟೀರಿಯಲ್ 1 ಮಂತ್ ಹೇಳಿದ್ದಾರೆ, ಕರೆಂಟ್ ಅಸೆಟ್ಸ್ ಹೋಗೋವಂಥದ್ದು. ನೆಕ್ಸ್ಟ್ ಏನು ಹೇಳಿದ್ದಾರೆ, ರಾ ಮಟೀರಿಯಲ್ಸ್ ಆರ್ ಇನ್ ಪ್ರೊಸೆಸ್ ಆನ್ ಎನ್ ಅವರೇಜ್ ಆಫ್ ಎ ಮಂತ್ ಅಂತ ಹೇಳಿದ್ದಾರೆ, ಅಂದರೆ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ವಾ? ಸೊ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಹೇಳಿದ್ದಾರೆ ಅಲ್ಲಿ? ಹಾಫ್ ಮಂತ್ ಅಂತ ಹೇಳಿದ್ದಾರೆ, ಅಂದರೆ 0.5 ಮಂತ್, ಇದು 1 ಮಂತ್ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆಪ್ಷನ್ ಸಿ, ಫಿನಿಶ್ಡ್ ಗೂಡ್ಸ್ ಆರ್ ಇನ್ ಸ್ಟಾಕ್ ಆನ್ ಅನ್ ಅವರೇಜ್ ಆಫ್ 1 ಮಂತ್. ಫಿನಿಶ್ಡ್ ಗೂಡ್ಸು 1 ಮಂತ್ ಹೇಳಿದ್ದಾರೆ ಅಲ್ವಾ? ರಾ ಮೆಟೀರಿಯಲ್ ನೇರವಾಗಿ ತೊಗೊಳ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ಸು ಫಿನಿಶ್ಡ್ ಗೂಡ್ಸಿಗೆ ಏನು ತೊಗೊಳ್ಬೇಕು? ಮಟೀರಿಯಲ್ಸು, ಡೈರೆಕ್ಟ್ ಲೇಬರು, ಓವರ್ ಹೆಡ್ಡು. ಲಾಸ್ಟ್ ಟೈಮ್ ಪರ್ಸೆಂಟೇಜ್ ಕೊಟ್ಟಾಗ ತೊಗೊಂಡಿದ್ದೀರಲ್ಲ, ಸೇಮ್ ಹಾಗೆ ಇಲ್ಲೂ ಕೂಡ ಮಟೀರಿಯಲ್ಸು, ಡೈರೆಕ್ಟ್ ಲೇಬರು, ಓವರ್ ಹೆಡ್ ಮೂರನ್ನು ಕೂಡ ವರ್ಕ್ ಇನ್ ಪ್ರೋಗ್ರೆಸ್ಸಿಗೆ, ಫಿನಿಶ್ಡ್ ಗೂಡ್ಸಿಗೆ ಮತ್ತು ಡೆಟರ್ಸ್ ಏನಾದ್ರು ಹೇಳಿದರೆ ಅದಕ್ಕೂ ತಗೊಳ್ಬೇಕು. ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅದು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಹೇಳಿದರೆ ಆಪ್ಷನ್ ಡಿ, ಕ್ರೆಡಿಟ್ ಅಲೌಡ್ ಬೈ ದ ಸಪ್ಲೈಯರ್ ಅಂದರೆ ಕ್ರೆಡಿಟಾರ್, ಹೌದಲ್ವಾ? ಸೊ ಕ್ರೆಡಿಟಾರ್ 1 ಮಂತ್ ಅಂತ ಹೇಳಿದ್ದಾರೆ. ಕ್ರೆಡಿಟಾರ್ಗೆ ರಾ ಮೆಟೀರಿಯಲ್ ಮಾತ್ರ ಕನ್ಸಿಡರ್ ಮಾಡ್ತೀರಾ. ಕ್ರೆಡಿಟರ್ ಅಂದರೆ ಸಪ್ಲೈಯರ್ ಏನು ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ? ರಾ ಮೆಟೀರಿಯಲ್ಸ್ ಮಾತ್ರ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ. ರಾ ಮೆಟೀರಿಯಲ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀರಾ. ಹೇಳ್ತೀನಿ ಸೊಲ್ಯೂಷನ್ ಬಂದಾಗ. ಕ್ರೆಡಿಟಾರ್. ನೆಕ್ಸ್ಟ್ ಏನು ಹೇಳಿದರೆ, ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್. ಲ್ಯಾಗ್ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಸೊ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂದರೆ ಏನೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಕರೆಂಟ್ ಲಯಬಿಲಿಟೀಸ್ಗೆ ಹೋಗುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ನೋಡಿ ಏನು ಹೇಳಿದರೆ, ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಈಸ್ 1.5 ವೀಕ್ ಅಂತೇಳಿ ವೇಜಸ್ ಅಂತ ಹೇಳಿದ್ದಾರೆ. ಈಗ ಕ್ರೆಡಿಟಾರ್ಗೆ ನಾವು ರಾ ಮೆಟೀರಿಯಲ್ಸನ್ನು ಆಧಾರವಾಗಿ ತೊಗೊಳ್ತೀರ. ವೇಜಸ್ಸಿಗೆ ಯಾವ್ದು ತೊಗೊಳ್ಬೋದು? ವೇಜಸ್ಸಿಗೆ ರಾ ಮೆಟೀರಿಯಲ್ ಇದೆ, ಲೇಬರ್ ಇದೆ, ಓವರ್ ಹೆಡ್ ಇದೆ. ಲೇಬರ್ ತಾನೇ ವೇಜಸ್ಸು. ಸೊ ಲೇಬರನ್ನು ತೊಗೊಳ್ತೀರಾ. ಇದು 1.5 ಮಂತು ಅಂದರೆ 1.5 ಎಮ್. ಇದು ಯಾವುದ್ರ ಮೇಲೆ ತೊಗೊಳ್ತೀರಾ? ಲೇಬರನ್ನು ಆಧಾರವಾಗಿ ತೊಗೊಳ್ತೀರಾ. ಗೊತ್ತಿರಲಿ ನಿಮಗೆ ಅದು ಒಂದು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್. ಸೊ ಓವರ್ ಹೆಡ್ 1 ಮಂತ್ ಹೇಳಿದ್ದಾರೆ ಅಲ್ವಾ? ಎಸ್, 1 ಮಂತ್ ಹೇಳಿದ್ದಾರೆ ಓವರ್ ಹೆಡ್ಡನ್ನು.
ಓವರ್ ಹೆಡ್ 1 ಮಂತ್ ಹೇಳಿದ್ದಾರೆ. ಸೊ ಓವರ್ ಹೆಡ್ 1 ಮಂತ್, ಓವರ್ ಹೆಡನ್ನು ಯಾವುದ್ರ ಮೇಲೆ ತೊಗೊಳ್ತೀರಾ? ಓವರ್ ಹೆಡ್ ಮೇಲೆ ತೊಗೊಳ್ತೀರಾ, ಹೌದಲ್ವಾ? ಅಂದರೆ ಕರೆಂಟ್ ಲಯಬಿಲಿಟೀಸ್ ಬಂದಾಗ ಒಂದೊಂದೇ ತೊಗೊಳ್ಳೋದು. ಕರೆಂಟ್ ಅಸೆಟ್ಸಲ್ಲಿ ಬಂದಾಗ ವರ್ಕ್ ಇನ್ ಪ್ರೋಗ್ರೆಸ್ಸಿಗೆ, ಫಿನಿಶ್ಡ್ ಗೂಡ್ಸಿಗೆ, ಡೆಟಾರ್ಸಿಗೆ ಏನೇನು ಕೊಟ್ಟಿದ್ದಾರಲ್ಲ ರಾ ಮೆಟೀರಿಯಲ್ಸು, ಓವರ್ ಹೆಡ್ಡು, ಲೇಬರ್, ಆ ಮೂರನ್ನು ಕೂಡ ತೊಗೊಳ್ತಾರೆ. ಪರ್ಸೆಂಟೇಜರು ಕೊಟ್ಟಿರ್ಬೋದು, ಪರ್ ಯೂನಿಟ್ ಆದರೂ ಕೊಟ್ಟಿರ್ಬೋದು, ಅಥವಾ ಟೋಟಲ್ ಕಾಸ್ಟನ್ನು ಕಂಪ್ರೈಸ್ ಮಾಡ್ತಕ್ಕಂಥ ಎಕ್ಸ್ಪೆನ್ಸಸ್ಗಳವೆಲ್ಲ. ಓಕೆ, ನೆಕ್ಸ್ಟ್ ಹೇಳಿದರೆ 1/4 ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ದ ಕ್ಯಾಶ್ ಅಂತ ಇದೆ. ನಾನು ಅದನ್ನ ಹೇಳ್ತೀನಿ ಹೇಗೆ ಮಾಡೋದು ಅಂತೇಳಿ. ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎಕ್ಸ್ಪೆಕ್ಟೆಡ್ ಟು ಬಿ 25%, 25,000 ಅಂತೇಳಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕು, ಕ್ಯಾಶ್ ಹೇಳಿದ್ದಾರೆ ಅಲ್ವಾ? ಕ್ಯಾಶ್ ಅಂದರೆ ಕರೆಂಟ್ ಅಸೆಟ್ಸು, ಅದನ್ನು ಏನು ಮಾಡ್ತಾರೆ 25,000, ಅದೆಷ್ಟಿದೆಯೋ ಅಷ್ಟೇ ಬರೀತೀರಿ. 25,000 ಹೇಳಿದರೆ 25,000 ನೇರವಾಗಿ ತೊಗೊಳ್ತೀರ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ನೋಡಿ ಜಿ ಹೇಳ್ಬಿಡ್ತೀನಿ, 1/4 ಔಟ್ಪುಟ್ ಈಸ್ ಸೋಲ್ಡ್ ಅಗೇನೆಸ್ಟ್ ದ ಕ್ಯಾಶ್. ಓಕೆ, ಈಗ ಸೇಲ್ಸ್ ಏನಾಗಿದೆನೋ ಅದರಲ್ಲಿ 1/4 ಅಷ್ಟು ಏನಾಗಿದೆ ಅಂದರೆ ಕ್ಯಾಶಿಗೆ ಸೇಲ್ ಆಗಿದೆ ಅಂತ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಕ್ರೆಡಿಟ್ ಸೇಲ್ಸ್ ಇದ್ದರೆ ಮಾತ್ರ ಕನ್ಸಿಡರ್ ಮಾಡಬೇಕು, ಕ್ಯಾಶ್ ಸೇಲ್ಸ್ ಇದ್ದರೆ ಅದನ್ನ ಇಗ್ನೋರ್ ಮಾಡಬೇಕು. ಕ್ರೆಡಿಟ್ ಸೇಲ್ಸ್ ಇದ್ದರೆ ಕನ್ಸಿಡರ್ ಮಾಡಬೇಕು, ಕ್ಯಾಶ್ ಸೇಲ್ಸ್ ಇದ್ದರೆ ಇಗ್ನೋರ್ ಮಾಡಬೇಕು. ಇಲ್ಲಿ ಕ್ಯಾಶ್ ಅಂತ ಹೇಳಿದ್ರೆ ಅದನ್ನ ಇಗ್ನೋರ್ ಮಾಡಿರಿ, ಆ ಪಾಯಿಂಟನ್ನು ಇಗ್ನೋರ್ ಮಾಡಿ. ಕ್ರೆಡಿಟ್ ಅಂತ ಹೇಳಿದರೆ ಮಾತ್ರ ಸೇಲ್ಸ್ ಅಂದರೆ ಡೆಟಾರ್ಸ್ ಆಗ್ತಾ ಇತ್ತು. ಸೊ ಡೆಟಾರ್ಸ್ಗೆ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಈಗ ಬರಲ್ಲ ಅದು ಕ್ರೆಡಿಟ್, ಕ್ಯಾಶ್ ಸೇಲ್ಸ್ ಆಗಿರೋದ್ರಿಂದ ಜಿ ಬಿಟ್ಬಿಡಿ. ನೆಕ್ಸ್ಟು ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ಸ್. ಕಸ್ಟಮರ್ಸ್ ಅಂದರೆ ಡೆಟಾರ್ಸ್ ಅಲ್ವಾ? ಕಸ್ಟಮರ್ಸ್ ಅಂದರೆ ಡೆಟಾರ್ಸ್. ಇಲ್ಲಿ ಇನ್ನೊಂದು ಬಂತು ಡೆಟಾರ್ಸ್. ಕಸ್ಟಮರ್ಸ್ ಅಂದರೆ ಡೆಟಾರ್ಸ್. ಡೆಟಾರ್ಸ್ ಅಂದರೆ ಮತ್ತೆ ನಾವು ರಾ ಮೆಟೀರಿಯಲ್ಲು, ವರ್ಕ್ ಇನ್ ಪ್ರೋಗ್ರೆಸ್, ರಾ ಮೆಟೀರಿಯಲ್ಲು, ಓವರ್ ಹೆಡ್ಡು, ಮತ್ತು ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಡೈರೆಕ್ಟ್ ಲೇಬರ್, ಆ ಮೂರನ್ನು ಅಲ್ಲಿಗೂ ತೊಗೊಳ್ತೀರಾ. ಫೈನ್. ನೆಕ್ಸ್ಟು 2 ಮಂತ್ ಅಂತ ಹೇಳಿದ್ದಾರೆ, ಅದನ್ನು 2 ಮಂತ್ ತೊಗೊಂಡಿದ್ದೀರಾ. ಓಕೆ, ಇವಿಷ್ಟು ಕರೆಂಟ್ ಅಸೆಟ್ಸು, ಇವು ಕರೆಂಟ್ ಲಯಬಿಲಿಟೀಸ್. ನೆಕ್ಸ್ಟ್ ಏನು ಹೇಳಿದರೆ ನೋಡೋಣ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ನೀಡೆಡ್ ಟು ಫೈನಾನ್ಸ್ ಅ ಲೆವೆಲ್ ಆಫ್ ಆ್ಯಕ್ಟಿವಿಟಿ 1,04,000 ಯೂನಿಟ್ಸ್. ನೋಡಿ 1,04,000 ಯೂನಿಟ್ಸ್ ಅಲ್ವಾ? ಎಸ್, 1,04,000 ಯೂನಿಟ್ಸನ್ನು ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸನ್ನು ತೊಗೊಳಂಗಿಲ್ಲ ನಾವೀಗ. ಯಾಕೆ ಅಂತಂದರೆ ಮಟೀರಿಯಲ್ಗೂ ಅಮೌಂಟ್ ಕೊಟ್ಟಿದ್ದಾರೆ. ಈ ಥರ ಇಂಡಿವಿಜುವಲ್ ಅಮೌಂಟ್ ಕೊಟ್ಟಾಗ ನೇರವಾಗಿ 200 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟರೆ ಕನ್ಸಿಡರ್ ಮಾಡಲ್ಲ. ರಾ ಮೆಟೀರಿಯಲ್ದು ಎಷ್ಟು ಕೊಟ್ಟಿದ್ದಾರೆ? 80 ರೂಪಾಯಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಲೇಬರ್ಗೆ 30 ರೂಪಾಯಿ ಕೊಟ್ಟಿದ್ದಾರೆ. ಓವರ್ ಹೆಡ್ಗೆ 60 ರೂಪಾಯಿ ಕೊಟ್ಟಿದ್ದಾರೆ. ಅವುಗಳನ್ನೇ ಕನ್ಸಿಡರ್ ಮಾಡಬೇಕು ನಾವಲ್ಲಿ. ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಹೇಳ್ತೀನಿ ಅಲ್ವಾ? ಫೈನ್. ಈಗ ಎಷ್ಟು ಕೊಟ್ಟಿದ್ದಾರೆ, ಈಗ ನಾವು 1 by 1 ಇಲ್ಲಿ ನೋಡ್ತಾ ಹೋಗೋಣ. ಓಕೆ, 1 by 1 ನೋಡ್ತಾ ಹೋಗೋಣ ಅಂತ. ಈಗ ಫಸ್ಟು ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಹೇಳ್ತಿದ್ದೀನಿ ನೋಡಿ, ಬರ್ಕೊಂಡಿದ್ದೀರಲ್ಲ, ಪಾಸ್ ಮಾಡಿ ಬರ್ಕೊಂಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹಂಗೆ ಕೇಳ್ತಾ ಹೋದ್ರೆ ಅರ್ಥ ಆಗಲ್ಲ, ಬರ್ಕೊಳ್ಬೇಕಿದ್ನ. ಎ, ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಆನ್ ಆವರೇಜ್ ಆಫ್ 1 ಮಂತ್. ರಾ ಮೆಟೀರಿಯಲ್ ಅಂದರೆ ಏನು? ಕರೆಂಟ್ ಅಸೆಟ್ಸ್ ಅಲ್ವಾ? ಸೊ ರಾ ಮೆಟೀರಿಯಲ್ ಬರೆಯೋಣ. ಕರೆಂಟ್ ಅಸೆಟ್ಸು, ರಾ ಮಟೀರಿಯಲ್, ಸ್ವಲ್ಪ ಸಣ್ಣದಾಗಿ ಬರೀತೀನಿ, ಭಾಳ ದೊಡ್ಡದಿದೆ. ರಾ ಮಟೀರಿಯಲ್ಸು ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದೆ? 1,04,000 ಯೂನಿಟ್ಸ್ ಎಲ್ಲದಕ್ಕೂ ತೊಗೊಳ್ತೀರಾ. ಬಟ್ ಅಮೌಂಟ್ ಮಾತ್ರ ಬೇರೆ ಬೇರೆದೇ ತೊಗೊಳ್ತೀರಾ. ಈಗ 1,04,000 ಯೂನಿಟ್ಸ್, 1,04,000 ಯೂನಿಟ್ಸ್ ಇಂಟು ರಾ ಮೆಟೀರಿಯಲ್ ವ್ಯಾಲ್ಯೂ ಎಷ್ಟು ಹೇಳಿದ್ದಾರೆ ನೋಡಿ ಪ್ರಾಬ್ಲಮಲ್ಲಿ. ರಾ ಮೆಟೀರಿಯಲ್ ವ್ಯಾಲ್ಯೂ ಎಷ್ಟು ಹೇಳಿದ್ದಾರೆ? 80 ರೂಪಾಯಿ ಹೇಳಿದ್ದಾರೆ, ಹೌದಲ್ವಾ? ಸೊ 80 ರೂಪಾಯಿ ಹೇಳಿದ್ದಾರೆ. ಸೊ ಇಂಟು 80. ರಾ ಮೆಟೀರಿಯಲ್ ಕ್ರೆಡಿಟ್ ಪೀರಿಯಡ್ ಎಷ್ಟು ಹೇಳಿದ್ದಾರೆ? ರಾ ಮೆಟೀರಿಯಲ್ ಕ್ರೆಡಿಟ್ ಪೀರಿಯಡ್ 4 ವೀಕ್ಸ್ ಅಲ್ವಾ? ಹಾಂ, 1 ಮಂತ್ ಅಂದರೆ 4 ವೀಕ್ಸ್ ಅಲ್ಲ, ಒಂದೇನೆ. ಸೊ ಇಂಟು 1/12 ಮಾಡಿ. 1,04,000 ಇಂಟು 80 ಇಂಟು 1/12 ಮಾಡಿದಾಗ 6,40,000 ರೂಪಾಯಿ ಬಂತು ಅಲ್ವಾ? ಹೌದ್ರಾ? ಸರಿ 1,04,000 ಇಂಟು ಎಷ್ಟು ಬಂತಮ್ಮ? 6,93,333 ಕೊಟ್ಟಿದ್ದಾರೆ. ಓಕೆ, ಹಾಗೆ ತಗೊಳ್ಳೋಣ. 6,93,333 1/12 ಮಾಡಿದಾಗ. ಫೈನ್. ಕ್ಯಾಲ್ಸಿ ಸ್ವಲ್ಪ ಯೂಸ್ ಮಾಡ್ತಾರೆ, ನಾನು ಕೇಳ್ತೀನಿ. ರಾ ಮೆಟೀರಿಯಲ್ ಆಯಿತು. ನೆಕ್ಸ್ಟ್ ಆಪ್ಷನ್ ಏನು ಹೇಳಿದ್ದಾರೆ ನೋಡೋಣ. ನೋಡಿ, ವೀಕ್ಸಿಗೆ ಟರ್ನ್ ಮಾಡ್ಕೊಂಡಾರೆ, ಹೆಂಗಾದರೂ ಮಾಡ್ಕೊಳ್ಬೋದು. ನೆಕ್ಸ್ಟು ಆಪ್ಷನ್ ಹೇಳಿದರೆ ರಾ ಮೆಟೀರಿಯಲ್ಸ್ ಆರ್ ಇನ್ ಪ್ರೊಸೆಸ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ ಅಲ್ವಾ? ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ಸಿಗೆ ಬಂದಾಗ ಏನು ಮಾಡಬೇಕು ನಾವು? ಮಟೀರಿಯಲ್ಲು, ಓವರ್ ಹೆಡ್ಡು, ಲೇಬರ್ 3 ಕೊಟ್ಟರಲ್ಲ, 3 ತೊಗೊಳ್ಬೇಕು. ಒಂದು ಮಟೀರಿಯಲ್ ಅಂದರೆ ರಾ ಮೆಟೀರಿಯಲ್ಲು,
ಎರಡನೇದು ಓವರ್ ಹೆಡ್ಡು, ರಾ ಮೆಟೀರಿಯಲ್ ಓವರ್ ಹೆಡ್ಡು ಮತ್ತು ಕೊಟ್ಟರೆ ಲೇಬರ್ ಕೊಟ್ಟಿದ್ದಾರಲ್ವಾ, ರಾ ಮೆಟೀರಿಯಲ್ಲು ಲೇಬರು ಮತ್ತು ಓವರ್ ಹೆಡ್ ಎಲ್ಲದು ಕೂಡ 1,04,000 ಮೇಲೆ 1,04,000 1,04,000 1,04,000 ಇದ್ರದ್ದು ಫಸ್ಟ್ ರೇಟ್ ಹೇಳಿದ್ದಾರೆ. ರೇಟು ರಾ ಮೆಟೀರಿಯಲ್ಲು 80 ರೂಪಾಯಿ ಹೇಳಿದ್ದಾರೆ ಅಲ್ವಾ, ಎಸ್ 80 ರೂಪಾಯಿ ಹೇಳಿದ್ದಾರೆ, ರಾ ಮೆಟೀರಿಯಲ್ 80 ರೂಪಾಯಿ, ಲೇಬರು 30, ಇದು 60, ಇದು 30 ರೂಪಾಯಿ ಅಂತೆ, ಇದು 60 ರೂಪಾಯಿ ಅಂತೆ. ಎಸ್, ಈಗ ವರ್ಕ್ ಇನ್ ಪ್ರೋಗ್ರೆಸ್ದು 0.5 ಮಂತ್ ಅಂತ ಹೇಳಿದ್ದಾರೆ, ಅರ್ಧ ತಿಂಗಳಂತೆ. ಅಂದರೆ 0.5 ಡಿವೈಡೆಡ್ ಬೈ 12 0.5 ಡಿವೈಡೆಡ್ ಬೈ 12 0.5 ಡಿವೈಡೆಡ್ ಬೈ 12 ಈ ಮೂರ್ದು ಕ್ಯಾಲ್ಕುಲೇಷನ್ ಮಾಡೋಣ ಎಷ್ಟಾಗುತ್ತೆ ಅಂತೇಳಿ ಪಾಸ್ ಮಾಡಿ. ಸೊ ಈಗ ವರ್ಕ್ ಇನ್ ಪ್ರೋಗ್ರೆಸ್ ಆಯಿತು, ರಾ ಮೆಟೀರಿಯಲ್ಲು ಲೇಬರು ಮತ್ತು ಓವರ್ ಹೆಡ್ ಮೂರು ಮೇಲೆ ತೊಗೊಳ್ಬೇಕು ಹೌದಲ್ವಾ. ಸೊ ಅದು ಕ್ಯಾಲ್ಕುಲೇಷನ್ ಇಷ್ಟ ಆಯಿತು. ನೆಕ್ಸ್ಟು ಏನು ಹೇಳಿದ್ದಾರೆ, ನೆಕ್ಸ್ಟ್ ಆಪ್ಷನ್ ಅಂದರೆ ಫಿನಿಶ್ಡ್ ಗೂಡ್ಸ್ ಹೇಳಿದ್ದಾರೆ. ಫಿನಿಶ್ಡ್ ಗೂಡ್ಸ್ ಆರ್ ಇನ್ ಸ್ಟಾಕ್ ಆನ್ ಅವರೇಜ್ ಆಫ್ 1 ಮಂತ್ ಅಂತ ಹೇಳಿದ್ದಾರೆ. ಈಗ ಫಿನಿಶ್ಡ್ ಗೂಡ್ಸ್ ತೊಗೊಳ್ತಾ ಇದ್ದೀರಾ, ಸೊ ಫಿನಿಶ್ಡ್ ಗೂಡ್ಸು ಮತ್ತೆ ಇವು ಮೂರು ಮೇಲೆ ತೊಗೊಳ್ತೀರಾ ಅಲ್ವಾ, 1 ಮಂತ್ ಕ್ರೆಡಿಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮತ್ತೆ ಪಾಸ್. ಓಕೆ, ಈಗ ಫಿನಿಶ್ಡ್ ಗೂಡ್ಸ್ದು ಏನು ನೋಡೋಣ. ರಾ ಮೆಟೀರಿಯಲ್ಸು ಲೇಬರು ಮತ್ತು ಓವರ್ ಹೆಡ್ ಮೂರು ಮೇಲೆ ತೊಗೋಬೇಕು. 1,04,000 ಯೂನಿಟ್ಸು 80 ರೂಪೀಸು, ಇದು 30 ರೂಪೀಸು, ಇದು 60 ರೂಪೀಸ್ ಗೊತ್ತಿದೆ. ಕ್ರೆಡಿಟ್ ಪೀರಿಯಡ್ 1 ಮಂತ್ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 12. ಮಂತಲ್ಲಿ ಹೇಳಿರೋದ್ರಿಂದ ಮಂತಲ್ಲಿ ಹಾಕ್ಕೊಳ್ಳಿ, ವಾರದಲ್ಲಿ ಹೇಳಿದ್ರೆ ವಾರದಲ್ಲಿ ಹಾಕ್ಕೊಳ್ಳೋಣ. ಮಂತಲ್ಲಿ ಹೇಳಿದ್ರೆ ವಾರಕ್ಕೆ ಕನ್ವರ್ಟ್ ಮಾಡೋದು ಬೇಡ, ಮಂತಲ್ಲಿ ಹೇಳಿದ್ರೆ ಮಂತಲ್ಲೇ ತೊಗೊಳ್ಳೋಣ 1/12. ಅದೇ ಏನಾದ್ರು ವೀಕಲ್ಲಿ ಹೇಳಿದ್ರೆ 1/52 ಆ ಥರ ಮಾಡ್ತಾ ಇದ್ರಿ. ಇದು ಫಿನಿಶ್ಡ್ ಗೂಡ್ಸು. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆಪ್ಷನಲ್ಲಿ ಹೇಳ್ತಾ ಇದ್ದಾರೆ ಕ್ರೆಡಿಟ್ ಅಲೌಡ್ ಬೈ ದ ಸಪ್ಲೈಯರ್. ಸಪ್ಲೈಯರ್ ಅಂದರೆ ಕ್ರೆಡಿಟಾರ್ ಬಂದಾಗ ನಾನು ಹೇಳ್ತೀನಿ ಅದನ್ನು, ಅದಾಯಿತು. ನೆಕ್ಸ್ಟು ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ಸು ಕ್ರೆಡಿಟಾರ್ ಆಯಿತು, ಅದು ಎಲ್ಲ ಕ್ರೆಡಿಟಾರ್ ಇದೆ. ಪೇಮೆಂಟ್ ಆಫ್ ಓವರ್ ಹೆಡ್ಡು ಅದು ಕೂಡ ಅಲ್ಲಿ ಕರೆಂಟ್ ಲಯಬಿಲಿಟಿ ಬರುತ್ತೆ, ವೇಜಸ್ಸು ಕರೆಂಟ್ ಲಯಬಿಲಿಟಿ ಬರುತ್ತೆ, ಸಪ್ಲೈಯರು ಕರೆಂಟ್ ಲಯಬಿಲಿಟಿ ಬರುತ್ತೆ, DEF 3 ಕರೆಂಟ್ ಲಯಬಿಲಿಟಿ ಬರುತ್ತೆ, ಬಿಡೋಣ. ನೆಕ್ಸ್ಟ್ 1/4 ಔಟ್ಪುಟ್ ಈಸ್ ಸೋಲ್ಡ್ ಅಗೇನ್ಸ್ಟ್ ದ ಕ್ಯಾಶ್ ಸೇಲ್ಸನ್ನು ಕನ್ಸಿಡರ್ ಮಾಡಲ್ಲ, ಅದನ್ನು ಬಿಟ್ಟಾಕ್ರಿ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಟ್ ಬ್ಯಾಂಕ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 25,000. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಹೇಳಿದ್ದಾರೆ. ಎಸ್, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಬ್ಯಾಂಕ್ ಎಷ್ಟಂತ 25,000 ಹೇಳಿದ್ದಾರೆ. ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟು ಲಕ್ಷಣವಾಗಿ ಬರ್ಕೊಳ್ರಿ ಅಷ್ಟೇ, ಅದಲ್ವಾ. ಕ್ಯಾಶ್ ಇನ್ ಹ್ಯಾಂಡ್ ಏನು ಹೇಳಿದ್ದಾರೆ ಆ ಅಮೌಂಟನ್ನು ಬರ್ಕೊಳ್ತಾ ಇದ್ದಾರೆ, ಅಷ್ಟು ಎಕ್ಸ್ಪೆಕ್ಟೆಡ್ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಫೈನ್. ನೆಕ್ಸ್ಟು ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಅಂದರೆ ಡೆಟಾರ್ಸ್ ಬಂದರು ನೋಡಿ ಅಲ್ವಾ. ಕಸ್ಟಮರ್ಸ್ ಅಂದರೆ ಇಲ್ಲಿ ಡೆಟಾರ್ಸ್ ಬಂದಿದ್ದಾರೆ. ಓಕೆ, ಡೆಟಾರ್ಸಿಗೆ ತಗೊಳ್ಳೋಣ. ಸೊ ಡೆಟಾರ್ಸ್ ಕ್ರೆಡಿಟ್ ಪೀರಿಯಡ್ ಎಷ್ಟು ಹೇಳಿದ್ದಾರೆ, ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಇಸ್ 2 ಮಂತ್ ಅಂತ ಹೇಳಿದ್ದಾರೆ. ಅಂದರೆ ಕಸ್ಟಮರ್ಸು ಮತ್ತು ಅದಕ್ಕೂ ಈ 3 ಸೆಟ್ಟನ್ನು ತಗೊಳ್ತಾ ಇದ್ದೀರಾ ಅಲ್ವಾ. ಯಾವುದು, ಒಂದು ರಾ ಮೆಟೀರಿಯಲ್ಲು ಪಾಸ್. ಓಕೆ, ಸೊ ಈಗ ಡೆಟಾರ್ಸು ರಾ ಮೆಟೀರಿಯಲ್ಲು ಲೇಬರು ಓವರ್ ಹೆಡ್ಡು 1,04,000 80 ರೂಪಾಯಿ 30 ರೂಪಾಯಿ 60 ರೂಪಾಯಿ. ಹೊಸದೇನು ಹೇಳ್ತಾ ಇಲ್ಲ. ಎಷ್ಟು ಕ್ರೆಡಿಟ್ ಪೀರಿಯಡ್ ಹೇಳಿದ್ದಾರೆ, 2 ಮಂತ್ಸ್ ಹೇಳಿದ್ದಾರೆ. ಇಂಟು 2/12 ಮಾಡಿದಾಗ ಏನು ವ್ಯಾಲ್ಯೂಸ್ ಬರುತ್ತೋ ಅದನ್ನು ಕೂಡ ಬರ್ಕೊಂಡಿದ್ದೀರಾ ಅಲ್ವಾ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ, ಅಷ್ಟೇ ಹೇಳಿರೋದು. ನೆಕ್ಸ್ಟ್ ಇರೋಂಥದ್ದು 1,04,000 ಯೂನಿಟ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ. ಓಕೆ, ಫೈನ್. ಓಕೆ, ಸೊ ಈಗ ಇಲ್ಲಿ ಬರೋಣ. ಈಗ ಕ್ರೆಡಿಟಾರ್ಸಿಗೆ ಹೋಗೋಂಥ ಐಟಮ್ಸ್ಗಳು, ಅದಕ್ಕಿಂತ ಮುಂಚೆ ಇದರ ಟೋಟಲ್ ಮಾಡ್ಕೊಂಬಿಡೋಣ. ಸೊ ಟೋಟಲನ್ನು ಮಾಡ್ಕೊಂಡು ಇಲ್ಲಿ ಇಡೋಣ. ಸೊ ಇದರ ಟೋಟಲ್ಲು ಮಾಡೋಣಂತೆ. ನೆಕ್ಸ್ಟ್ ಏನು ಮಾಡೋಣ, ಕರೆಂಟ್ ಲಯಬಿಲಿಟೀಸ್ ಅಲ್ವಾ. ಕರೆಂಟ್ ಲಯಬಿಲಿಟೀಸ್ ನೀವು ಕಂಟಿನ್ಯೂ ಮಾಡಿ, ನಾನು ಜಾಗ ಆಗ್ತಾಯಿಲ್ಲ, ಪಕ್ಕದಲ್ಲಿ ಬರುತ್ತಾ ಇದ್ದೀನಿ. ಕರೆಂಟ್ ಲಯಬಿಲಿಟೀಸ್ ಇದನ್ನು ಟೋಟಲ್ ಮಾಡಿಕೊಂಡು ಈಗ ಕರೆಂಟ್ ಲಯಬಿಲಿಟೀಸಿಗೆ ಬರೋಣ. ಓಕೆನಾ. ಸೊ ಕರೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಓಕೆ 1 ಬೈ 1 ನೋಡ್ತಾ ಹೋಗೋಣ. ಕರೆಂಟ್ ಲಯಬಿಲಿಟೀಸ್ ಲೆಸ್ ಮಾಡ್ತಿರಲ್ವ, ಇದನ್ನ ಲೆಸ್, ಇದು ಕಂಟಿನ್ಯೂ ಕೆಳಗೆ ಜಾಗ ಆಗ್ತಾಯಿಲ್ಲ ಅಂತ ನಾನು ಪಕ್ಕದಲ್ಲಿ ಬರೆದಿದ್ದೀನಿ. ಕರೆಂಟ್ ಲಯಬಿಲಿಟೀಸ್ ಹೋಗೋಣ ನೋಡಿ. ಕರೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಇಲ್ಲಿ ಯಾವ್ಯಾವುದು ಕೊಟ್ಟಿದ್ದಾರೆ. ಮೊದಲನೇದು ಆಪ್ಷನ್ ಇನಲ್ಲಿದೆ ಲ್ಯಾಗ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತೇಳಿ, ಅದಕ್ಕಿಂತ ಡಿನಲ್ಲಿದೆ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ರೆಡಿಟಾರ್ಸ್ ಇದೆ ಹೌದಲ್ವಾ, ಮೊದಲನೇದಾಗಿ ಕ್ರೆಡಿಟಾರ್ಸ್ ಇದೆ. ಎರಡನೇದಾಗಿ ಏನು ಕೊಟ್ಟಿದ್ದಾರೆ, ಆಪ್ಷನ್ ಡಿ ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಎಷ್ಟಂತೆ 1 ಮಂತ್ ಅಂತ ಹೇಳಿದ್ದಾರೆ, ಮಾಡೋಣಂತೆ. ನೆಕ್ಸ್ಟು ಎಫ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್, ಎರಡನೇದಾಗಿ ವೇಜಸ್ ಹೇಳಿದ್ದಾರೆ. ಓಕೆ, ವೇಜಸ್ ಏನಾಗುತ್ತೆ ನೋಡೋಣಂತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ವೇಜಸ್ ಆಯಿತು. ಅದಾದ ನಂತರ
ಓವರ್ ಹೆಡ್ 1 ಮಂತ್ ಹೇಳಿದ್ದಾರೆ ಅಲ್ವಾ. ಎಸ್, ಓವರ್ ಹೆಡ್ 1 ಮಂತ್ ಹೇಳಿದ್ದಾರೆ. ನೆಕ್ಸ್ಟು 1/4 ಔಟ್ಪುಟ್ ಸೇಲ್ಡ್ ಅಗೇನೆಸ್ಟ್ ಕ್ಯಾಶ್ ಇದೆ, ಅದನ್ನು ಕನ್ಸಿಡರ್ ಮಾಡಲ್ಲ. ಎಸ್, ಅವು ಮೂರೇ ಕೊಟ್ಟಿರೋದು ಹೌದಲ್ವಾ. ಇನ್ನು ಕ್ಯಾಶ್ ಇನ್ ಹ್ಯಾಂಡು ಅದು ಬರಲ್ಲ. ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ಸು ಅದು ಆಲ್ರೆಡಿ ತೊಗೊಂಡಿದ್ದೀವಿ ಅಲ್ವಾ. ಓಕೆ ಫೈನ್. ಈಗ ಕ್ರೆಡಿಟಾರ್ಸು, ವೇಜಸ್ಸು ಮತ್ತು ಓವರ್ ಹೆಡ್ 3 ಕೊಟ್ಟಿದ್ದಾರೆ. ಈಗ ಕ್ರೆಡಿಟಾರ್ಸು, ವೇಜಸ್ಸು ಮತ್ತು ಓವರ್ ಹೆಡ್ ಇವುಗಳು ವ್ಯಾಲ್ಯೂ ಹೆಂಗೆ ತೊಗೊಳ್ತೀರಾ? ಕ್ರೆಡಿಟಾರ್ಸಿಗೆ ಬಂದಾಗ ಕ್ರೆಡಿಟಾರ್ಸ್ ಅಂದರೆ ರಾ ಮೆಟೀರಿಯಲ್ಸು, ಕ್ರೆಡಿಟಾರ್ಸ್ ಅಂದರೆ ಸಪ್ಲೈಯರ್ಸ್ ಅಂದರೆ ರಾ ಮೆಟೀರಿಯಲ್ಸನ್ನು ಸಪ್ಲೈ ಮಾಡಲಿಕ್ಕೆ ಸಾಧ್ಯ. ರಾ ಮೆಟೀರಿಯಲ್ಸ್ ಮೇಲೆ ತೊಗೊಳ್ತೀರಾ ಅಂದರೆ ರಾ ಮೆಟೀರಿಯಲ್ಸ್ ವ್ಯಾಲ್ಯೂ ಎಷ್ಟಿದೆ? 80 ರೂಪಾಯಿ ಇದೆ ಅಲ್ವಾ. ಅಂದರೆ 1,04,000 ಇಂಟು 80 ರೂಪಾಯಿ ಅಲ್ವಾ. 1,04,000 ಇಂಟು 80 ರೂಪಾಯಿ. ಅಂದರೆ ಕ್ರೆಡಿಟಾರ್ಸ್ ಪೀರಿಯಡ್ ಕೂಡ ನೋಡೋಣ. ಕ್ರೆಡಿಟಾರ್ಸ್ ಪೀರಿಯಡ್ ಎಷ್ಟಿದೆ? ಎಸ್, ಕ್ರೆಡಿಟ್ ಅಲೌಡ್ ಬೈ ದ ಸಪ್ಲೈರ್ ಇಸ್ 1 ಮಂತ್ ಅಂತ ಹೇಳಿದೆ. ಓಕೆ, ಅಂದರೆ ಇಂಟು 1/12 ವ್ಯಾಲ್ಯೂ ಏನಾಗುತ್ತೆ ನೋಡೋಣಂತೆ. ನೆಕ್ಸ್ಟು ವೇಜಸ್ಸು 6 ಲ್ಯಾಕ್ ಆಯಿತು. 6,93,333 ಇದು ಇಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟು ವೇಜಸ್ಸು ಸೇಮ್ ವೇಜಸ್ಸು 1,04,000 ಇಂಟು ಅದು ವೇಜಸ್ ಎಷ್ಟು? 60 ರೂಪೀಸ್ ಅಲ್ವಾ. ವೇಜಸ್ ಡೈರೆಕ್ಟ್ ಲೇಬರ್, ವೇಜಸ್ ಅಂದರೆ ಡೈರೆಕ್ಟ್ ಲೇಬರಿಂದ ತೊಗೊಳ್ತೀರಾ. ವೇಜಸ್ಸು ಲೇಬರ್ ಒಂದೇ ಅಲ್ವಾ. ಅದೆಷ್ಟಿದೆ? 30 ರೂಪೀಸ್ ಇದೆ. 1,04,000 ಇಂಟು 30 ಇಂಟು ವೇಜಸ್ಸಿಗೆ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಹೇಳಿದ್ದಾರೆ? 1.5 ವೀಕ್ಸ್ ಅಂತ ಹೇಳಿದ್ದಾರೆ. ಓಕೆ, ನೋಡಿ ವೀಕ್ಸ್ ಹೇಳಿದ್ದಾರೆ. 1.5 ವೀಕ್ಸ್ ಅಂದರೆ 1.5 ಡಿವೈಡೆಡ್ ಬೈ 52 ವೀಕ್ಸ್ ಹೇಳಿದ್ದಾರೆ. ಹಂಗಾಗಿ 1.5 ಡಿವೈಡೆಡ್ ಬೈ 52 ಮಾಡಿದೆ. ಎಷ್ಟಮ್ಮ? 90,000. ಕರೆಕ್ಟಾಗಿ 90,000 ಬಂದಿದೆ. ನೆಕ್ಸ್ಟ್ ಏನು ಹೇಳಿದರೆ? ಓವರ್ ಹೆಡ್ಡು. ಸೊ ಓವರ್ ಹೆಡ್ಡು 1 ಮಂತ್ ಅಂತ ಹೇಳಿದ್ದಾರೆ. ಓವರ್ ಹೆಡ್ ಎಷ್ಟಿದೆ? 60 ರೂಪೀಸ್ ಇದೆ ಅಲ್ವಾ. 1,04,000 ಇಂಟು 60 ಇಂಟು ಎಷ್ಟು? 1 ಮಂತ್ ಅಲ್ವಾ. ಸೊ 1 ಡಿವೈಡೆಡ್ ಬೈ 12. 1 ಮಂತ್ ಅಂತ ಹೇಳಿದ್ರೆ ಹಂಗೆ 1 ಡಿವೈಡೆಡ್ ಬೈ 12 ಮಾಡ್ತೀನಿ. ಮಂತ್ ಹೇಳಿದ್ರು, ವೀಕಲ್ಲಿ ಹೇಳಿದರೆ ಡಿವೈಡೆಡ್ ಬೈ 52 ಮಾಡ್ತಾ ಇದ್ರಿ. ಎಸ್, 1 ಮಂತ್ ಎಷ್ಟಮ್ಮಿದು? 5,20,000 ಆಯಿತು. ಓಕೆ, 5,20,000 ಇದು ಕರೆಂಟ್ ಲಯಬಿಲಿಟೀಸ್. ಈ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಎಷ್ಟಾಯಿತು ನೋಡ್ಕೊಳ್ಳೋಣ. ಅಂದರೆ ನೀವು ಇಲ್ಲಿ ಬರೀಬೇಕು ಇದನ್ನು. ಓಕೆನಾ. ನೋಡಿ, ಮೈನಸ್ ಕರೆಂಟ್ ಲಯಬಿಲಿಟೀಸ್, ಮೈನಸ್ ಕರೆಂಟ್ ಲಯಬಿಲಿಟೀಸ್. ಇದ್ರ ಟೋಟಲ್ ಎಷ್ಟು ಬಂತು? 58,74,998 ಬಂತು. ಓಕೆ, 58,74,998 ಕರೆಂಟ್ ಅಸೆಟ್ಸ್ ಬಂತು. ಈಗ ಕರೆಂಟ್ ಲಯಬಿಲಿಟೀಸ್ ಅಂತ ನೋಡಿ, ಲೆಸ್ ಕರೆಂಟ್ ಲಯಬಿಲಿಟೀಸ್ ಇದಷ್ಟು ನೀವಿಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಅದ್ರದ್ದು. ಓಕೆನಾ. ಅದ್ರದ್ದಷ್ಟು ಶಿಫ್ಟ್ ಮಾಡಿಕೊಂಡು ಅದ್ರ ಟೋಟಲನ್ನು ಇಲ್ಲಿ ಬರಿಬೇಕು ನೀವುಗಳು. ಓಕೆನಾ. ಅಂದರೆ 6,93,333 ಪ್ಲಸ್ 90 ಪ್ಲಸ್ 520 ಎಷ್ಟಮ್ಮ? 13,03,333 ಕರೆಕ್ಟ್ ಇದ್ದಾರಾ? ಓಕೆ, ಲೆಸ್ ಅಲ್ವಾ. ಈಗ ಇದ್ರಾಗಿದ್ದನ್ನ ಮೈನಸ್ ಮಾಡೋಣ. 58,74,998 ಮೈನಸ್ 13,03,333 ಮೈನಸ್ ಮಾಡೋಣ. ಆ ವ್ಯಾಲ್ಯೂನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದೀವಿ ಹೌದಲ್ವಾ. ವರ್ಕಿಂಗ್ ಕ್ಯಾಪಿಟಲ್ ಅಂಥೇಳಿ. ಆಮೇಲೆ ನಮಗೆ ಪ್ರಾಬ್ಲಮಲ್ಲೆಲ್ಲೂ ಏನು ಕೊಟ್ಟಿಲ್ಲ, ವಾಟ್ ಇಸ್ ದಟ್ ಕಾಂಟಿಂಜೆನ್ಸೀಸ್ ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿಲ್ಲ ಅಂದರೆ ಅದನ್ನ ಬಿಟ್ಟು ಹಾಕ್ಬಿಡಿ. ಇದು ಎಷ್ಟಾಯ್ತು ಇದರಲ್ಲಿ? ಇದು ಮೈನಸ್ ಮಾಡಿದರೆ 45,71,665 ಆಯಿತು. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಗೊತ್ತಾಗಿಲ್ಲ ಈ ವಿಡಿಯೋ ಮತ್ತೊಂದು 2-3 ಸಲ ನೋಡಿ ಬರ್ಕೊಳ್ಳಿ. ಬೇರೆ ಬೇರೆ ವ್ಯಾಲ್ಯೂಸ್ ಹಾಕ್ಕೊಂಡು ನೀವೇ ಸಾಲ್ವ್ ಮಾಡಿ. ಬಟ್ ಇನ್ನೊಂದಷ್ಟು ಪ್ರಾಬ್ಲಮ್ಸನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಗೊತ್ತಾಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.